ವೆರಿ ಗುಡ್ ಮಾರ್ನಿಂಗ್. ಬಲ ಮತ್ತು ನ್ಯೂಟನ್ನ ಚಲನೆಯ ನಿಯಮಗಳು, ಹೌದಾ? ಕಲಿಕಾ ಚೇತರಿಕೆ ಕಾರ್ಯಕ್ರಮದ ಭಾಗವಾಗಿ ನಿಮ್ಗೆ ಕೊಟ್ಟಂಥ ಹಾಳೆಗಳು, ಹೌದಾ? ಅವುಗಳನ್ನು ನಿಮ್ಮ ಜೊತೆ ಏನು ಮಾಡ್ತಾ ಇದ್ದೀನಿ ಅಂದರೆ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದರೆ ಈ ಕಲಿಕಾ ಹಾಳೆಗಳನ್ನು, ಬಲ ಮತ್ತು ನ್ಯೂಟನ್ನ ಚಲನೆಯ ನಿಯಮಗಳು, ನಿಮ್ಗೇನು ಕಲಿಕಾ ಹಾಳೆಗಳನ್ನು ಕೊಟ್ಟಿದ್ದಾರೆ, ಆ ಕಲಿಕಾ ಹಾಳೆಗಳಲ್ಲಿ ಗಳನ್ನು ಆಧಾರವಾಗಿಟ್ಕೊಂಡು ನೀವು ಯಾವ್ಯಾವ ಫಲಗಳನ್ನು ಹೊಂದುತ್ತೀರಾ, ಕಲಿಕಾ ಫಲಗಳನ್ನು ಹೊಂದ್ತೀರಾ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಮೇಲೆ ಕೊಟ್ಟಿದ್ದಾರೆ. ಬಲದ ಅರ್ಥ ಗುರ್ತಾಗ್ತದೆ ನಿಮಗೆ, ಬಲದ ವಿಧಗಳನ್ನು ಅರ್ಥೈಸ್ಕೊಳ್ತೀರಾ, ಸಂತುಲಿತ ಮತ್ತು ಅಸಂತುಲಿತ ಬಲಗಳನ್ನು ವರ್ಗೀಕರಿಸ್ತೀರಾ, ನ್ಯೂಟನ್ನ ಚಲನೆಯ ನಿಯಮಗಳನ್ನು ನಿರೂಪಿಸೋದು, ಹೌದಾ? ವ್ಯಾಖ್ಯಾನಿಸೋದಲ್ಲ, ನಿರೂಪಿಸೋದು, ಅದು ತುಂಬ ಇಂಪಾರ್ಟೆಂಟ್. ಅಂದರೆ ಅದನ್ನು ಡೈಲಿ ಲೈಫಲ್ಲಿ ಹೆಂಗೆ ಅಪ್ಲೈ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ತೀವಿ. ಹಾಗಾದರೆ ಕಲಿಕಾ ಫಲ ಒಂದು, ಇದು ನಿಮ್ಗೆ ಗುರ್ತಿರಲಿ. ಏನಪ್ಪ ಅಂದರೆ ಯಾವುದೇ ವಸ್ತುವಿನ ಸ್ಥಿತಿ, ಹೌದಾ? ಯಾವುದೇ ವಸ್ತುವಿನ ಸ್ಥಿತಿಯನ್ನು, ಅಂದರೆ ಚಲನೆ ಅಥವಾ ನಿಶ್ಚಲ ಸ್ಥಿತಿಗಳನ್ನು ಬದಲಾಯಿಸಲು ಬಾಹ್ಯ ಪ್ರೇರಣೆಯ ಅವಶ್ಯಕತೆ ಇದೆ. ಆ ಬಾಹ್ಯ ಪ್ರೇರಣೆಯನ್ನೇ ನಾವು ಬಲ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ವಸ್ತು ವಿಶ್ರಾಂತ ಸ್ಥಿತಿಯಲ್ಲಿರಲಿ ಅಥವಾ ಅದು ಚಲನೆಯ ಸ್ಥಿತಿಯಲ್ಲಿರಲಿ, ಆ ಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ನಮಗೊಂದು ಬಾಹ್ಯ ಪ್ರೇರಣೆಯ ಅವಶ್ಯಕತೆ ಇದೆ. ಆ ಬಾಹ್ಯ ಪ್ರೇರಣೆಯನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಬಲ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂದರೆ, ತರಗತಿಯಲ್ಲಿರುವಂಥ ಮೇಜನ್ನು ತಳ್ಳಲು ಹೇಳಿದರೆ ನಾವು ನಮ್ಮ ಕೈಗಳಿಂದ ಮೇಜನ್ನು ತಳ್ತೀವಿ, ಅಂದರೆ ಬಲ ಪ್ರಯೋಗಿಸ್ತೀವಿ. ಬಲ ಪ್ರಯೋಗಿಸಿದಾಗ ಮೇಜು ಏನಾಗ್ತದೆ, ಚಲಿಸ್ತದೆ, ಹೌದಾ? ಹಾಗಾದರೆ ಈ ಯಾವಾಗ ಮೇಜನ್ನು ತಳ್ಳುತ್ತಾ ಇದ್ದೀರಾ, ಆ ವೇಳೆಯಲ್ಲಿ ನಿಮ್ಮ ಕೈಗಳು ಮತ್ತು ಮೇಜಿನ ನಡುವೆ ಏನು ಉಂಟಾಯ್ತಪ್ಪ ಅಂದರೆ ಸಂಪರ್ಕ ಉಂಟಾಯಿತು. ಹಾಗಾದರೆ ಈ ರೀತಿಯಾಗಿ ನಾವು ಬಾಗಿಲನ್ನು ಎಳೆಯಬೇಕಾದ್ರೆ ತಳ್ಳೋದು, ಎಳೆಯುವುದು, ನೂಕುವುದು, ಹಿಡಿಯುವುದು, ಎತ್ತುವುದು, ಎಸೆಯುವುದು, ಇಂತಹ ಪದಗಳನ್ನು ನಿತ್ಯ ಜೀವನದಲ್ಲಿ ಬಳಸ್ತೀವಿ. ಹಾಗಾದರೆ ಈ ಎಲ್ಲ ಪದಗಳು ನೀವೇನು ಮಾಡ್ತಾ ಇದ್ದೀರಾ ಅಂದರೆ ವಸ್ತುಗಳ ಮೇಲೆ ಪ್ರಯೋಗಿಸಿದಂಥ ಬಲವನ್ನು ಏನು ಮಾಡ್ತಾವೆ ಅಂದರೆ ಸೂಚಿಸ್ತವೆ. ಹಾಗಾದರೆ ಬಲದಲ್ಲಿ ನಾವು ಎರಡು ರೀತಿಯಾದಂಥ ವಿಧಗಳನ್ನು ಕಾಣ್ತೀವಿ. ಒಂದು ಸಂಪರ್ಕ ಬಲ, ಇನ್ನೊಂದು ಸಂಪರ್ಕರಹಿತ ಬಲ. ಹಾಗಾದರೆ ಈ ಎರಡು ರೀತಿಯಾದಂಥ ಬಲಗಳನ್ನು ನೋಡಿದ್ವಿ, ಸಂಪರ್ಕ ಬಲಗಳು ಮತ್ತು ಸಂಪರ್ಕರಹಿತ ಬಲಗಳು. ಸಂಪರ್ಕ ಬಲಗಳಪ್ಪ ಅಂದರೆ ಒಂದು ಕಾಯ ಇನ್ನೊಂದು ಕಾಯದ ಸಂಪರ್ಕದಲ್ಲಿದ್ದು ಯಾವುದಾದ್ರೂ ಒಂದು ಕಾಯ ಬಲ ಪ್ರಯೋಗಿಸ್ತಾ ಇರ್ಬೋದು ಅಥವಾ ಎರಡೂ ಕಾಯಗಳು ಬಲ ಪ್ರಯೋಗಿಸ್ತಾ ಇರ್ಬೋದು. ಸಂಪರ್ಕರಹಿತ ಬಲಗಳು ಒಂದು ಕಾಯದ ಮೇಲೆ ಇನ್ನೊಂದು ಕಾಯ ಏನಪ್ಪ ಅಂದರೆ ಒಂದು ಇನ್ನೊಂದರ ಮೇಲೆ ಬಲ ಪ್ರಯೋಗಿಸ್ತಾವ, ಆದರೆ ಒಂದು ಇನ್ನೊಂದರ ಸಂಪರ್ಕದಲ್ಲಿ ಇರೋದಿಲ್ಲ. ಉದಾಹರಣೆಗೆ ನಾವು ಕಾಂತಗಳ ಸಜಾತೀಯ ಧ್ರುವಗಳು ಮತ್ತು ವಿಜಾತೀಯ ಧ್ರುವಗಳನ್ನು ತಿಳ್ಕೊಳ್ಬೇಕಾದ್ರೆ ಸಂಪರ್ಕರಹಿತ ಬಲಗಳನ್ನು ಅಭ್ಯಾಸ ಮಾಡಿದ್ದೀವಿ. ಹಾಗಾದರೆ ಇದು ಸಂಪರ್ಕ ಬಲ ಆಯಿತು. ಇನ್ನು ಮತ್ತೆ ಬಲಗಳನ್ನು ನಾವು ಎರಡು ರೀತಿಯಾಗಿ ವರ್ಗೀಕರಿಸ್ತೀವಿ, ಸಂತುಲಿತ ಬಲಗಳು ಮತ್ತು ಅಸಂತುಲಿತ ಬಲಗಳು. ಹಾಗಾದರೆ ಯಾವುದೇ ಕಾಯದ ಮೇಲೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಬಲ ವರ್ತಿಸಿದಾಗ ವಸ್ತುವಿನ ಸ್ಥಿತಿ ಬದಲಾದರೆ, ಅದರ ಸ್ಥಾನದಲ್ಲಿ ಬದಲಾವಣೆ ಆದರೆ ಆ ಬಲಗಳೇ ಅಸಂತುಲಿತ ಬಲಗಳು. ಇನ್ನು ಏನಪ್ಪ ಅಂದರೆ ಕಾಯದ ಮೇಲೆ ಬಲ ಪ್ರಯೋಗ ಆಗ್ತಾ ಇದೆ, ಆದರೆ ಕಾಯ ಸಮತೋಲನದ ಸ್ಥಿತಿಯಲ್ಲೇ ಮುಂದುವರಿತಾ ಇದೆ. ಹಾಗಾದರೆ ಅಂತಹ ಬಲಗಳನ್ನು ನಾವೇನು ಕರಿತೀವಪ್ಪ ಅಂದರೆ ಸಂತುಲಿತ ಬಲಗಳು. ಅಂದರೆ ಕಾಯದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ, ಕಾಯ ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರಿತದ, ಅಥವಾ ಏಕರೂಪ ಚಲನೆಯಲ್ಲಿದ್ದರೆ ಅದು ಏಕರೂಪ ಚಲನೆಯಲ್ಲೇ ಮುಂದುವರಿತದ. ಹಾಗಾದರೆ ಚಟುವಟಿಕೆ ಒಂದು, ಏನು ಚಟುವಟಿಕೆ ಕೊಟ್ಟಿದ್ದಾರೆ, ಇದು ನೀವು ಮಾಡುವಂಥ ಕಾರ್ಯ. ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಇಂಪಾರ್ಟೆಂಟ್ ಅನಿಸಿದ್ದು ನಿಮ್ಮ ಜೀವನದಲ್ಲಿ ನೀವು ಕೈಗೊಳ್ಳುವಂಥ ಕಾರ್ಯಗಳನ್ನು ಬರಿತಾ ಹೋಗ್ರಿ. ನಿನ್ನ ದೈನಂದಿನ ದಿನಚರಿಯನ್ನು ಪಟ್ಟಿ ಮಾಡು. ನಿನ್ನ ದೈನಂದಿನ ದಿನಚರಿ ಏನಪ್ಪ? ಮುಂಜಾನೆ ಎದ್ದ ತಕ್ಷಣ ಹಲ್ಲು ಉಜ್ತೀರಾ, ಅದಾದ ತಕ್ಷಣ ವಾಯುವಿಹಾರಕ್ಕೆ ಹೋಗ್ತೀರಾ, ಅದಾದ ನಂತರ ಸೈಕಲ್ ತುಳಿತಾ ಶಾಲೆಗೆ ಹೋಗ್ತೀರಾ, ಶಾಲೆಯಲ್ಲಿ ಪ್ರಾರ್ಥನೆ ಮಾಡ್ತೀರಾ, ಹೌದಾ? ಆಮೇಲೆ ದಿನದ ಅವಧಿಗಳನ್ನು ಅಟೆಂಡ್ ಮಾಡ್ತೀರಾ, ಅದಾದ ನಂತರ ಏನಾದರೂ ಪೀರಿಯಡು ದೈಹಿಕ ಶಿಕ್ಷಣ ಅವಧಿಯಲ್ಲಿ ಆಟ ಆಡ್ತೀರಾ, ಹೌದಾ? ಸಂಜೆ ಹೊತ್ತು ಒಂದು ಸ್ವಲ್ಪ ಏನಪ್ಪ ಅಂದರೆ ಟಿ ವಿ ನೋಡ್ತೀರಾ, ಹೌದಾ? ಆಮೇಲೆ ನಿಮ್ಮ ಶಿಕ್ಷಕರು ನಿಮ್ಗೇನು ಮನೆ ಕೆಲಸ ಕೊಟ್ಟಿರ್ತಾರೆ, ಆ ಮನೆ ಕೆಲಸಗಳನ್ನು ನಿರ್ವಹಿಸ್ತೀರಾ, ಆಮೇಲೆ ರಾತ್ರಿ ಊಟ ಮಾಡಿ ನಿದ್ದೆ ಮಾಡ್ತೀರಾ. ಇವು ಮುಖ್ಯವಾದ ದೈನಂದಿನ ದಿನಚರಿಗಳು. ಒಂದಷ್ಟು ಇದರಲ್ಲಿ ನಿಮ್ಗೆ ಯಾವ ಇಂಪಾರ್ಟೆಂಟ್ ಅನ್ನಿಸ್ತಾವಲ್ಲ ಅಂಥವುಗಳನ್ನು ಒಂದು 2-3 ಪಾಯಿಂಟ್ಸನ್ನು ಬರೆಯುವಂಥ ಕೆಲಸ ಮಾಡಿರಿ, ಹೌದಾ? ನಾನೀಗ ಇದನ್ನೆಲ್ಲನೂ ಏನಪ್ಪ ಅಂದರೆ ಬರೆದು ಯಾಕೆ ಹೇಳ್ತಲ್ಲ, ಯಾಕಂದರೆ ಬಹಳಷ್ಟು ಕಲಿಕಾ ಹಾಳೆಗಳನ್ನು ಡಿಸ್ಕಸ್ ಮಾಡೋರು ನಾನು ನೋಡಿದ್ದೀನಿ. ಅಲ್ಲೇನಪ್ಪ ಅಂದರೆ ಪ್ರತಿಯೊಂದು ಉತ್ತರವನ್ನು ಕೊಟ್ಟಿದ್ದಾರೆ. ನನಗೆ ಏನಪ್ಪ ಅಂದರೆ ಆ ಕಲಿಕಾ ಹಾಳೆಗಳ ಏನು ಪರಿಶ್ರಮ ಇದೆಯಲ್ಲ ಅದನ್ನು ವೇಸ್ಟ್ ಮಾಡುವಂಥ ಅವಶ್ಯಕತೆ, ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದಂಥ ಪಾಯಿಂಟ್ಸನ್ನು ಬರೀಲ್ಲ ಅಂತ ಅನ್ನುವಂಥ ದೃಷ್ಟಿಯಿಂದ ನಾನೇನಾದರೂ ಉತ್ತರ ಕೊಟ್ಟರೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿಬಿಡ್ತೀರಾ. ಕಾಪಿ ಪೇಸ್ಟ್ ಮಾಡಿದ್ರೆ
ಏನು ಕಲಿಕಾ ಚೇತರಿಕೆ ಕಾರ್ಯಕ್ರಮ ನಮ್ಮಿಂದಾನೇ ಎಡವಟ್ಟು ಹಾದಿ ಹಿಡ್ದಂಗೆ ಆಗ್ತದೆ. ಅದಕ್ಕೆ ಜಸ್ಟ್ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಒಂಥರ ರಿವಿಷನ್ ಆದರೂ ಅಂದ್ಕೊಳ್ರಿ. ಯಾಕಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಏನು ಕೊಟ್ಟಿದ್ದಾರೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹೌದಾ? ಅದಕ್ಕೆ ಮನೆಯಲ್ಲಿ ಹಾಳೆಗಳನ್ನು ಬಿಡಿಸ್ಬೇಕಾದ್ರೆ ಒಂದು ಸಲ ನೋಡಿಕೊಂಡು ಆಮೇಲೆ ನಾನು ಏನು ಬಿಡಿಸ್ಬೇಕಾಗಿದೆ ಅನ್ನೋದು ತಿಳ್ಕೊಳ್ಳಿ ಅನ್ನೋವಂಥಗೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ನೀವು ಡಿಸ್ಕಸ್ ಮಾಡ್ತೀನಿ. ಅದಕ್ಕೆ ನಾನು ಉತ್ತರ ಬರಿತಾ ಹೋಗೋದಿಲ್ಲ, ಆದರೆ ಪ್ರತಿಯೊಂದು ಉತ್ತರವನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇನ್ನು ಪಟ್ಟಿ ಮಾಡಿದ ಕೆಲಸಗಳಲ್ಲಿ ಪ್ರಯೋಗವಾಗುವ ಯಾವುದಾದ್ರೂ 2 ಸನ್ನಿವೇಶ ತಿಳಿಸು. ಫಾರ್ ಎಕ್ಸಾಂಪಲ್ಲು, ಮುಂಜಾನೆ ವಾಕಿಂಗ್ ಹೋಗಿದ್ದೀರಾ ಅಂತ ಇಟ್ಕೊಳ್ರಿ, ಅಥವಾ ಏನೋ ಬ್ರಷ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ರಿ. ಬ್ರಷ್ ಮಾಡಬೇಕಾದ್ರೆ ನೀವು ಬ್ರಷ್ನ ಮೇಲೆ ಬಲ ಪ್ರಯೋಗಿಸಿ ಹಲ್ಲನ್ನು ಉಜ್ತಾ ಇದ್ದೀರಲ್ಲೋ, ಈ ಸನ್ನಿವೇಶ ಬರೀಬಹುದು. ಹೌದಾ? ಅಥವಾ ಸೈಕಲ್, ಶಾಲೆಗೆ ಹೋಗ್ಬೇಕಾದ್ರೆ ಸೈಕಲ್ ಪೆಡಲ್ ತುಳಿತಿರಲ್ಲೋ, ಹೌದಾ? ಅಲ್ಲಿ ಸ್ನಾಯು ಬಲವನ್ನು ಯಾಂತ್ರಿಕ ಬಲವಾಗಿ ಪರಿವರ್ತಿಸ ಆ ಸಿಚುವೇಶನ್ ತೆಗೆದುಕೊಳ್ಬೋದು. ಅಥವಾ ಆಟ ಆಡ್ತಾ ಇದ್ದೀರಾ, ಆಟ ಆಡಬೇಕಾದ್ರೆ ಚೆಂಡನ್ನು ಒದೆಯೋದು, ಏನೋ ಬ್ಯಾಟ್ನಿಂದ ಬಾಲನ್ನು ಹೊಡೆಯುವುದು, ಇವೆಲ್ಲ ಏನಪ್ಪ ಅಂದರೆ ನೀವು ಮಾಡುವಂಥ ಕೆಲಸಗಳಲ್ಲಿ ಪ್ರಯೋಗವಾಗುವಂತಹ ಬಲದ ಒಂದು 2-3 ಸನ್ನಿವೇಶಗಳು. ಅದನ್ನು ನೀವು ಪಟ್ಟಿ ಮಾಡಿರಿ. ನಾನು ಹೇಳಿದ್ದೀನಿ ಅದನ್ನು ಮಾಡಬೇಕಂತೆಲ್ಲ ಬೇರೆನೇ ಮಾಡಿರಿ. ಹಾಗಾದರೆ ಏನಪ್ಪ ಅಂದರೆ ಇಲ್ಲಿ ಬಂದಂಥ ಪರಿಣಾಮಗಳನ್ನು ಇಲ್ಲಿ ಕೆಳಗಡೆ ಏನು ಮಾಡಿದ್ದಾರೆ ಅಂದರೆ ಒಂದಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳ ಆಧಾರದ ಮೇಲೆ ಪರಿಣಾಮಗಳನ್ನು ಸೂಚಿಸಿ ಅಂತ ಹೇಳಿದ್ದಾರೆ. ಏನು ಪರಿಣಾಮಗಳನ್ನು ಸೂಚಿಸಿ. ಮೊದಲನೇದರಲ್ಲಿ ಏನಪ್ಪ ಅಂದರೆ ಕೆಲವು ವಿದ್ಯಾರ್ಥಿಗಳು ಗಾಲಿಯನ್ನು ಓಡಿಸ್ತಾ ಇದ್ದಾರೆ. ಹೌದಾ? ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಗಾಲಿಯನ್ನು ಓಡಿಸ್ತಾ ಇದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು ಬಲವನ್ನು ಗಾಲಿಯ ಮೇಲೆ ಪ್ರಯೋಗಿಸ್ತಾ ಗಾಲಿ ರತಿಯ ರೂಪದಲ್ಲಿ ಏನಾಗ್ತದೆ ಅಂದರೆ ಚಲಿಸ್ತಾ ಇದೆ. ಅದ್ರ ಜೊತೆಗೆ ಅವರು ಕೂಡ ಏನಾಗ್ತದೆ ಅಂದರೆ ಓಡ್ತಾ ಇದ್ದಾರೆ. ಹೌದಾ? ಏನು ಇಲ್ಲಿ ಬಲದ ಪರಿಣಾಮಗಳನ್ನು ಹೆಸರಿಸು. ಬಲದ ಪರಿಣಾಮ ಏನು? ಬಲ ಪ್ರಯೋಗ ಆಗಿದೆ, ಗಾಲಿ ಏನಾಗ್ತಾ ಇದೆ ಅಂದರೆ ಚಲಿಸ್ತಾ ಇದೆ, ಅದು ಪರಿಣಾಮ. ನೆಕ್ಸ್ಟು 2ನೇ ಸಿಚುವೇಷನಲ್ಲಿ ಚೆಂಡನ್ನು ಒದ್ದಾಗ ಚೆಂಡು ವೇಗವಾಗಿ ಚಲಿಸೋದು. ಚೆಂಡು ವೇಗವಾಗಿ ಚಲಿಸೋದು ಏನಪ್ಪ ಅಂದರೆ ಇಲ್ಲಿ ಪರಿಣಾಮ. 3ನೇ ಸಿಚುವೇಷನಲ್ಲಿ, 3ನೇ ಚಿತ್ರದಲ್ಲಿ ಏನಪ್ಪ ಅಂದರೆ ಒಂದು ಹಿಟ್ಟಿನ ಕಣಕವನ್ನು ಕೊಟ್ಟಿದ್ದಾರೆ. ಆ ಕಣಕವನ್ನು ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಇದೆಯೋ ಅದು ತೆಳುವಾದ ಪದರ ಆಗ್ತದೆ. ಹಾಗಾದರೆ ಇಲ್ಲಿ ಬಲದ ಪರಿಣಾಮ ಏನಪ್ಪ ಅಂದರೆ ಲಟ್ಟಣಿಕೆಯಿಂದ ಕಣಕ ಅಥವಾ ಹಿಟ್ಟು ತೆಳುವಾದ ಪದರವಾಗಿ ಮಾರ್ಪಾಡಾಗೋದು ಪರಿಣಾಮ. ನೆಕ್ಸ್ಟು 4ನೇ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಒಬ್ಬ ವ್ಯಕ್ತಿ ಬಾವಿಯಿಂದ ನೀರು ಸೇದ್ತಾ ಇದ್ದಾನೆ. ಹಾಗಾದರೆ ನೀವು ಪ್ರಯೋಗಿಸಿದ ಬಲದ ಪರಿಣಾಮದಿಂದ ಬಾವಿಯಿಂದ ನೀರು ಸೇದಲಾಯಿತು. ಇವೆಲ್ಲ ಏನಪ್ಪ ಅಂದರೆ ಬಲದ ಪರಿಣಾಮಗಳು. ಇವೆಲ್ಲ ನಡೆದಿದ್ದು ಯಾವುದರಿಂದ? ಬಲ ಪ್ರಯೋಗಿಸುವುದರಿಂದ. ಇನ್ನು ಆ ಸಿಚುವೇಶನ್ಸನ್ನ ಕೆಳಗಡೆ 1, 2, 3, 4 ಅಂತ ಏನು ಕೊಟ್ಟಿದ್ದಾರಲ್ಲ ಅಲ್ಲಿ ಬರೀಬೇಕು ನೀವು. ಹೌದಾ? ನೀವೇ ಬರೀಬೇಕು. ಇನ್ನು 2 ಕಾಯಗಳ ನಡುವಿನ ಪರಸ್ಪರ ಪ್ರತಿವರ್ತನೆಯೇ ಬಲ ಹೌದು ಎಂದು ಚಿತ್ರದ ಮೂಲಕ ಹೇಗೆ ಸಮರ್ಥಿಸುವೆ? ನೋಡ್ರಿ, ಕೈಯಿಂದ ನೀವು ಗಲೋರಿಯನ್ನು ಹಿಡಿದಿದ್ದೀರಾ, ರಬ್ಬರನ್ನು ಎಳಿತಾ ಇದ್ದೀರಾ. ಹಾಗಾದರೆ ಸಂಪರ್ಕದಲ್ಲೇ ಇದ್ದೀರಾ. ಪರಸ್ಪರ ಏನು ಪ್ರತಿವರ್ತನೆ ಇದೆ ಅಲ್ಲಿ. 2 ಕಾಯಗಳು, ಹೌದಾ? ಗಲೋರಿ ಮತ್ತು ರಬ್ಬರ್. ಹೌದಾ? ಒಂದು ಕೈಯಿಂದ ಗಲೋರಿ ಹಿಡಿದು ಇನ್ನೊಂದು ಕೈಯಿಂದ ಕ್ಯಾಟ್ಪಾಲ್ಟ್ನ ರಬ್ಬರ್ನ ಎಳಿತಾ ಇದ್ದೀರಾ. ಕ್ಯಾಟ್ಪಾಲ್ಟ್ನ ರಬ್ಬರನ್ನು ಎಳಿತಾ ಇದ್ದೀರಾ ಅಂದರೆ ಅಲ್ಲಿ ಪರಸ್ಪರ ಪ್ರತಿವರ್ತನೆ ಏನಾಗ್ತಾ ಇದೆ? ಉಂಟಾಗ್ತಾ ಇದೆ. ನಾವು ಒಂದು ಸ್ವಲ್ಪ ಇದನ್ನು ಮತ್ತೆ ಡೆಪ್ತಾಗಿ ನೋಡೋದಾದರೆ ರಬ್ಬರ್ನಲ್ಲಿ ಏನಾಗಿದೆಪ್ಪ ಅಂದರೆ ಎಳೆಯುವಾಗ ಪ್ರಚನ್ನ ಶಕ್ತಿ ಇದ್ದಿದ್ದು ಸಂಗ್ರಹಿತ ರೂಪದ ಶಕ್ತಿ. ಯಾವಾಗ ಆ ರಬ್ಬರ್ನ ಬಿಟ್ಬಿಡ್ತೀವಿ ಆವಾಗ ಅದು ಚಲನ ಶಕ್ತಿಯಾಗಿ, ಹೌದಾ, ರಬ್ಬರ್ ವ್ಯಾಕೋಚನೆಗೆ ಒಳಗಾಗಿತ್ತು, ಅದು ಸಂಕೋಚನೆಗೆ ಒಳಗಾಗಿ ಕಲ್ಲು ಚಲಿಸೋ ಹಾಗೆ ಮಾಡ್ತದೆ. ಹಾಗಾದರೆ ಇಲ್ಲಿ ಬಲ ಪ್ರಯೋಗ ಆಯಿತು, ಹೌದಾ, ಬಲ ಪ್ರಯೋಗ ಆಯಿತು. ಆದರೆ ಏನಪ್ಪ ಅಂದರೆ 2 ಕಾಯಗಳ ನಡುವಿನ ಪರಸ್ಪರ ಪ್ರತಿವರ್ತನೆಯಿಂದ ಹೇಗೆ ಪ್ರಯೋಗ ಆಯಿತು ಅನ್ನೋದು. ನೀವು ಪ್ರಯೋಗಿಸಿದಂತಹ ಬಲ ಪ್ರಯೋಗಿಸಿದ ದಿಕ್ಕೊಂದಿದೆ, ಕಲ್ಲು ಚಲಿಸಿದ ದಿಕ್ಕಿನೊಂದಿದೆ. ಆದರೆ ರಬ್ಬರ್ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆಯಲ್ಲ, ರಬ್ಬರ್ ಇಲ್ಲಿ ಬಲ ಪ್ರಯೋಗಿಸ್ತಾ ಇದೆ ನಿಜವಾಗ್ಲೂ, ಆ ದಿಕ್ಕಿನಲ್ಲಿ ಕಲ್ಲು ಚಲಿಸಿ ಹೋಗಿದೆ. ಹಾಗಾದರೆ ಅದಕ್ಕೆ ತಕ್ಕಂತೆ ಒಂದು 2-3 ಲೈನ್ ನೀವೇನು ಮಾಡ್ರಿ ಅಂದರೆ ಹೇಗೆ ಸಮರ್ಥಿಸು ಅಂತ ಕೇಳ್ತಾರೆ, ಅದನ್ನು ಬರೀರಿ. ಬಲದ ವಿಧಗಳನ್ನು ಸಂಪರ್ಕ ಮತ್ತು ಸಂಪರ್ಕರಹಿತ ಬಲಗಳಾಗಿ ವರ್ಗೀಕರಿಸಿ. ಇದನ್ನು ನಾನು ಸ್ವಲ್ಪ ನಿಮಗೆ ವಿವರಿಸುವಂಥ ಕೆಲಸ ಮಾಡ್ತೀನಿ. ಹಾಗಾದರೆ ಸಂಪರ್ಕ, 2 ಮೇಲ್ಮೈಗಳು ಸಂಪರ್ಕದಲ್ಲಿದ್ದರೆ ಅದನ್ನು ಸಂಪರ್ಕ ಸಹಿತ ಬಲ ಅಂತ ಕರಿತೀವಿ. ಹಾಗಾದರೆ ನಾನು ಸಂಪರ್ಕ ಬಲಗಳನ್ನು ರೌಂಡ್ ಹಾಕ್ತೀನಿ, ಸಂಪರ್ಕರಹಿತ ಬಲಗಳನ್ನು ಅಂಡರ್ಲೈನ್ ಮಾಡ್ತೀನಿ. ಹಾಗಾದರೆ ನೋಡಿರಿ, ಸಂಪರ್ಕ ಬಲಗಳು ಸ್ನಾಯು ಬಲ ಅಂತ ಏನು ಬರ್ತದಲ್ಲ ಅದು ಸಂಪರ್ಕ ಬಲ. ಯಾಕಂದರೆ ಪೆಡಲ್ ತುಳಿಬೇಕಾದ್ರೆ ನಿಮ್ಮ ಕಾಲುಗಳು ಮತ್ತು ಪೆಡಲ್ ನಡುವೆ ಸಂಪರ್ಕ ಇರ್ತದೆ. ಹಾಗಾದರೆ ಸ್ನಾಯು ಬಲ ಏನು? ಸಂಪರ್ಕ ಬಲ. ಇನ್ನು ಕಾಂತಿ, 2 ಕಾಂತಗಳನ್ನು ಹತ್ತಿರ ತಂದಾಗ ಸಮಧ್ರುವಗಳಾದರೆ ವಿಕರ್ಷಿಸಲ್ಪಡ್ತಾವ ಅಂತ ಹೇಳಿದ್ದೀನಿ. ಅಥವಾ
ಏನಪ್ಪ ವಿಜಾತೀಯ ಧ್ರುವಗಳಾದರೆ ಆಕರ್ಷಿಸಲ್ಪಡ್ತಾವೆ ಅಂತ ಹೇಳಿದ್ದೀನಿ. ಹಾಗಾದರೆ ಇದೇನಿದು ಸಂಪರ್ಕರಹಿತ ಬಲ. ಇನ್ನು ಯಾಂತ್ರಿಕ ಬಲ, ಯಾಂತ್ರಿಕ ಬಲವನ್ನು ನಾವು ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ ಅಂತ ಕರಿತೀವಿ. ಹಾಗಾದರೆ ಅವು ಎರಡೂ ಕೂಡ ಏನಪ್ಪ ಅಂದರೆ ಸಂಪರ್ಕ ಸಹಿತ ಬಲಗಳು ಅಥವಾ ಸಂಪರ್ಕ ಬಲಗಳು. ಇನ್ನು ಸ್ಥಾಯಿ ಬಲ, ಒಂದು ಸ್ಕೇಲನ್ನು ನಮ್ಮ ಹಣೆಗೆ ಉಜ್ಜಿ, ಕೂದಲುಗಳಿಗೆ ಉಜ್ಜಿ ಒಂದು ಪೇಪರ್ನ ಆಕರ್ಷಣೆಗೆ ಒಳಪಡಿಸ್ತಾ ಇದ್ದೀವಿ ಅಂದರೆ ಅದು ಸಂಪರ್ಕರಹಿತ ಬಲ. ಘರ್ಷಣಾ ಬಲ, ಎರಡು ಮೇಲ್ಮೈಗಳು ಒಂದು ಒಂದಕ್ಕೆ ಸಂಪರ್ಕದಲ್ಲಿದ್ದಾಗ ಘರ್ಷಣಾ ಬಲ ಉಂಟಾಗ್ತದೆ. ಹಾಗಾದರೆ ಅದೇನಪ್ಪ ಅಂದರೆ ಸಂಪರ್ಕ ಬಲ. ಸ್ಥಾಯಿ ವಿದ್ಯುತ್ ಬಲ ಏನು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಏನಂತ ಹೇಳಿದೆ, ಸಂಪರ್ಕರಹಿತ ಬಲ ಅಂತ ಹೇಳಿದೆ. ಇನ್ನು ಗುರುತ್ವಾಕರ್ಷಣ ಬಲ ಕೂಡ ಏನಪ್ಪ ಅಂದರೆ ಸಂಪರ್ಕರಹಿತ ಬಲ. ಭೂಮಿ ಚಂದ್ರನನ್ನು, ಹೌದಾ, ಚಂದ್ರನ ಮೇಲೆ ಒಂದಷ್ಟು ಬಲವನ್ನು ಗುರುತ್ವಾಕರ್ಷಣೆಯನ್ನು ಹಾಕ್ತದೆ. ಅದಕ್ಕೆ ಭೂಮಿಯ ಸುತ್ತ ಚಂದ್ರ ಏನಾಗ್ತಾನೆ, ಚಲಿಸ್ತಾನೆ. ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಚಲಿಸ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಅವುಗಳ ಗುರುತ್ವಾಕರ್ಷಣೆ, ಸೂರ್ಯನ ಗುರುತ್ವಾಕರ್ಷಣೆ. ಅದಕ್ಕೆ ಗುರುತ್ವಾಕರ್ಷಣ ಬಲ ಏನಪ್ಪ ಅಂದರೆ ಸಂಪರ್ಕರಹಿತ ಬಲ. ಹೌದಾ, ಹಾಗಾದರೆ ಅವುಗಳ ಪಟ್ಟಿಯನ್ನು ಏನು ಮಾಡಿರಿ ಅಂದರೆ ನೀವು ಕಾಲಮ್ಸ್ಗಳಲ್ಲಿ ಬರೀರಿ. ನೆಕ್ಸ್ಟು ಸಂಪರ್ಕರಹಿತ ಬಲಗಳಿಗೆ ಒಂದು ಪ್ರಯೋಗ ಕೊಟ್ಟಿದ್ದಾರೆ ಚಟುವಟಿಕೆ 2.1ರಲ್ಲಿ. ಏನಪ್ಪ ಅಂದರೆ ಒಂದೊಂದು ನಾವೇನು ಮಾಡಬೇಕಂದ್ರೆ ಸೂಜಿಕಾಂತವನ್ನು ತೆಗೆದುಕೊಳ್ಬೇಕು. ಆ ಸೂಜಿಕಾಂತದ ಹತ್ತಿರ ದಂಡಕಾಂತವನ್ನು ತಂದು ಈ ಚಟುವಟಿಕೆ ಏನು ಮಾಡಬೇಕು. ಹಾಗಾದ್ರೆ ಮೊದಲನೇ ಕೇಸಲ್ಲಿ ಏನು ಕ್ವಶನ್ ಕೇಳಿದಾರೆ, ದಂಡಕಾಂತವನ್ನು ಸೂಜಿಕಾಂತದ ಸುತ್ತ ಹಿಡಿದಾಗ ಸೂಜಿಕಾಂತದಲ್ಲಿ ಯಾವ ಬದಲಾವಣೆ ಉಂಟಾಯಿತು. ನೋಡ್ರಿ, ಸೂಜಿಕಾಂತದಲ್ಲೂ ಉತ್ತರ ಮತ್ತು ದಕ್ಷಿಣ ಧ್ರುವಗಳಂತಿರ್ತವೆ, ದಂಡಕಾಂತದಲ್ಲೂ ಉತ್ತರ ಮತ್ತು ದಕ್ಷಿಣ ಧ್ರುವಗಳಿರ್ತವೆ. ನೀವು ಯಾವ ಧ್ರುವವನ್ನು ಹತ್ತಿರ ತಂದಿದ್ದೀರ ಅನ್ನೋದ್ರ ಆಧಾರ ಮೇಲೆ ಇದರ ಉತ್ತರ ನಿರ್ಧರಿಸಲ್ಪಡ್ತದೆ. ನೀವು ಸಜಾತೀಯ ಧ್ರುವಗಳನ್ನು ಹತ್ತಿರ ತಂದಿರೋದೇನ ಅಂದರೆ ಉತ್ತರ ಅಥವಾ ದಕ್ಷಿಣ ಆವಾಗ ವಿಕರ್ಷಿಸಲ್ಪಡ್ತವೆ. ಸಜಾತಿ ಮತ್ತು ವಿಜಾತೀಯ ಧ್ರುವಗಳನ್ನು ಸೂಜಿಕಾಂತದ ಉತ್ತರ ಧ್ರುವ, ದಂಡಕಾಂತದ ದಕ್ಷಿಣ ಧ್ರುವವನ್ನು ಹತ್ತಿರ ತಂದಿರಂದ್ರೆ ಆಕರ್ಷಿಸಲ್ಪಡ್ತವೆ. ಹಾಗಾದರೆ ಏನು ಬದಲಾವಣೆ ಉಂಟಾಯಿತು, ಒಟ್ಟಿನಲ್ಲಿ ವಿಕರ್ಷಣೆ ಅಥವಾ ಆಕರ್ಷಣೆ ಉಂಟಾಯಿತು. ಮೊದಲನೇ ಕ್ವಶನ್ ಆನ್ಸರ್. ಇನ್ನು ದಂಡಕಾಂತದ ಧ್ರುವಗಳನ್ನು ಬದಲಾಯಿಸಿ ನೋಡಿದಾಗ ಏನು ಗಮನಿಸಿದೆ, ದಂಡಕಾಂತದ ಧ್ರುವಗಳನ್ನು ಬದಲಾಯಿಸಿದಾಗ ಏನಪ್ಪ ಅಂದ್ರೆ ನಾನು ಹೇಳದ್ನಲ್ಲ, ಆಕರ್ಷಿಸಲ್ಪಟ್ರೆ ದಂಡಕಾಂತ ಕಡೆ ಸೂಜಿಕಾಂತ ವಾಲ್ತದ, ವಿಕರ್ಷಿಸಲ್ಪಟ್ರೆ ದಂಡಕಾಂತದಿಂದ ದೂರ ಸರಿತದೆ. ಇದು ಯಾವ ವಿಧದ ಬಲ, ಇದು ಯಾವ ವಿಧದ ಬಲಪ್ಪ ಅಂದರೆ ಕಾಂತೀಯ ವಿಧದ ಬಲ. ಎಂಥ ಬಲ, ಕಾಂತೀಯ ವಿಧದ ಬಲ. ಹೌದಾ. ನೆಕ್ಸ್ಟ್ ಚಟುವಟಿಕೆ 2.2 ಕೊಟ್ಟಿದ್ದಾರೆ. ಏನಿದೆ ನೋಡ್ರಿ ಚಟುವಟಿಕೆ. ಈ ಚಟುವಟಿಕೆಯನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಸ್ಥಾಯಿ ವಿದ್ಯುತ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಸ್ಥಾಯಿ ವಿದ್ಯುತ್ ಬಲದ ಪ್ರಯೋಗ. ಬೇಕಾಗುವಂಥ ವಸ್ತುಗಳು ಏನಪ್ಪ ಅಂದರೆ ಎರಡು ಒಂದೇ ಗಾತ್ರದ ಬಲೂನ್ಗಳನ್ನು ತೆಗೆದುಕೊಂಡಿದ್ದಾರೆ. ಹೌದಾ, ಒಂದನ್ನು ನೈಲಾನ್ ದಾರ, ಇನ್ನೊಂದನ್ನು ಉಲನ್ ಬಟ್ಟೆ ಅಥವಾ ಪಾಲಿಸ್ಟರ್ ಬಟ್ಟೆಯ ಚೂರಿನಿಂದ ಏನು ಮಾಡಿದ್ದಾರೆ ಅಂದರೆ ಸುತ್ತಿದ್ದಾರೆ. ದಾರ ಕಟ್ಟಿ ಅವುಗಳನ್ನು ನೇತು ಹಾಕಿದ್ದಾರೆ. ಚಿತ್ರದಲ್ಲಿ ತೋರಿಸಿದಂತೆ ಬಲೂನ್ಗಳಿಗೆ ಅರ್ಧ ಮೀಟರ್ ದಾರವನ್ನು ಕಟ್ಟಿ ಬಿದಿರು ಕಡ್ಡಿಗೆ ತೂಗು ಹಾಕಿ ದಾರದ ಅಳತೆ ಸಮವಾಗಿರಲಿ ಎಲ್ಲದರೂ ತೆಗೆದುಕೊಂಡಂಥ ಬಾಲ್ಗಳಲ್ಲಿ. ಆಮೇಲೆ ದಾರದ ಅಳತೆ ಸಮವಾಗಿದ್ದು ಕೋಷ್ಟಕ ಕೊಟ್ಟಿರುವಂಥ ಸೂಚನೆಯನ್ನು ಅನುಸರಿಸ್ರಿ ಅಂತ ಹೇಳಿದ್ದಾರೆ. ಕೋಷ್ಟಕದಲ್ಲಿ ಏನೇನು ಕೊಟ್ಟಿದ್ದಾರೆ. ಬಟ್ಟೆಯ ಚೂರಿನಿಂದ ಒಂದು ಬಲೂನನ್ನು ಉಜ್ಜಿದಾಗ, ಬಲೂನನ್ನು ಸರೌಂಡ್ ಮಾಡ್ಬೇಕಂತ ಹೇಳಿದೆ, ತಪ್ಪೋದು. ಸರೌಂಡ್ ಮಾಡಬೇಕಲ್ಲ, ಬಟ್ಟೆಯ ಚೂರಿನಿಂದ. ಯಾವ ಬಟ್ಟೆಯ ಚೂರಿನಿಂದ, ಪಾಲಿಸ್ಟರ್ ಬಟ್ಟೆಯ ಚೂರಿನಿಂದ ಅಥವಾ ಉಲನ್ ಬಟ್ಟೆಯ ಚೂರಿನಿಂದ ಏನಪ್ಪ ಅಂದರೆ ಬಲೂನನ್ನು ಉಜ್ಜಬೇಕು. ಹೌದಾ, ಬಲೂನನ್ನು ಉಜ್ಜಿದಾಗ ಏನಾಗ್ತದೆ, ಹೌದಾ, ಬಟ್ಟೆಯ ಚೂರಿನಿಂದ ಬಲೂನ್ಗಳನ್ನು, ಹೌದಾ, ಬಟ್ಟೆಯ ಚೂರಿನಿಂದ ಬಲೂನ್ಗಳನ್ನು ಉಜ್ಜಿದಾಗ ಅದರಲ್ಲಿ ಈಗ 2 ಬಲೂನ್ ಇದ್ದಾವೆ. ಹೌದಾ, ಯಾವ ಬಲೂನನ್ನು ಉಜ್ಜ್ತೀವಿ ಆ ಬಲೂನು ಏನಪ್ಪ ಅಂದರೆ ಅದರಲ್ಲಿರುವಂಥ ಚಾರ್ಜಸ್ ಬೇರೆ, ಯಾವ ಬಲೂನ್ನ ಉಜ್ಜಿಲ್ಲ ಅದರಲ್ಲಿರುವಂಥ ಚಾರ್ಜಸ್ ಬೇರೆ. ಹೌದಾ, ಒಂದು ಧನಾವೇಶ ಒಂದು ಋಣಾವೇಶ ಕೊಟ್ಟಿದ್ದನ್ನು ನಾವು ಚಿತ್ರದಲ್ಲಿ ಗಮನಿಸ್ತೀವಿ. ಹಾಗಾದರೆ ಧನಾವೇಶ ಋಣಾವೇಶಗಳಿದ್ರೆ ಧನ ಋಣವನ್ನು ಆಕರ್ಷಿಸ್ತದೆ, ಋಣ ಧನವನ್ನು ಆಕರ್ಷಿಸ್ತದೆ ಅಂತ ನಾವು ಹಲವಾರು ಪ್ರಯೋಗಗಳಲ್ಲಿ ಏನು ಮಾಡಿದ್ದೀವಿ ಅಂದರೆ ಅಭ್ಯಾಸ ಮಾಡಿದ್ದೀವಿ. ಹಾಗಾದರೆ ಏನಪ್ಪ ಅಂದರೆ ಎರಡೂ ಚೆಂಡುಗಳು ಒಂದು ಇನ್ನೊಂದನ್ನು ಆಕರ್ಷಿಸಲ್ಪಟ್ಟು ಈ ಕಾಲಮಲ್ಲಿ ಬರಿಬೇಕು. ಎರಡೂ ಚೆಂಡುಗಳು ಬಲೂನ್ಗಳು, ಎರಡು ಚೆಂಡುಗಳನ್ನಕ್ಕಿಂತ ಎರಡೂ ಬಲೂನ್ಗಳು ಒಂದು ಇನ್ನೊಂದನ್ನು ಏನು ಮಾಡಿದ್ವು, ಆಕರ್ಷಿಸಲ್ಪಟ್ಟು. ಹೌದಾ, ಮೊಬೈಲ್ನಲ್ಲಿ ಬರೀಲಿಕ್ಕಾಗೋದಿಲ್ಲ ಅಷ್ಟೊಂದು ಸಮಂಜಸವಾಗಿ, ಅದಕ್ಕೆ. ನೆಕ್ಸ್ಟ್ ಇನ್ನು ಎರಡನೇ ಕೇಸಲ್ಲಿ ಏನು ಮಾಡಿದ್ದಾರೆ, ಬಟ್ಟೆಯ ಚೂರಿನಿಂದ ಎರಡೂ ಬಲೂನ್ಗಳನ್ನು ಉಜ್ಜಿದಾಗ ಆ ಎರಡೂ ಬಲೂನ್ಗಳು ಏನಪ್ಪ ಅಂದರೆ
ಬಲೂನ್ಗಳೇನಪ್ಪ ಅಂದರೆ ಧನ ಆವೇಶವನ್ನು ಹೊಂದಿದ್ದು. ಹಂಗಾರೆ ಧನ ಆವೇಶವನ್ನು ಹೊಂದಿದಾಗ ಅವೇನಾಗ್ತಾವೆ ಅಂದರೆ ಒಂದು ಇನ್ನೊಂದನ್ನು ಆಕರ್ಷಿಸಲ್ಪಡೋದಿಲ್ಲ. ಮೊದಲನೇ ಕೇಸಲ್ಲಿ ಏನು ಆಕರ್ಷಿಸಲ್ಪಟ್ಟಿದ್ವಲ್ಲ ಹಂಗೆ ಆಕರ್ಷಿಸಲ್ಪಡೋದಿಲ್ಲ. ಎರಡನೇ ಕೇಸಲ್ಲಿ ಏನಾಗ್ತವೆ, ವಿಕರ್ಷಿಸಲ್ಪಡ್ತವೆ. ಇಲ್ಲಿ ಏನು ಬರೀಬೇಕು, ವಿಕರ್ಷಿಸಲ್ಪಡುತ್ತವೆ ಅಂತ ಬರೀಬೇಕು. ಹಾಗಾದರೆ ನೋಡ್ರಿ, ಮೂರನೇ ಸಿಚುವೇಶನ್ ಕೊಟ್ಟಾರ, ಅಲ್ಲಿ ತೀರ್ಮಾನದಲ್ಲಿ ಕೊಟ್ಟಿಲ್ಲ, ಆದರೂ ನಿಮ್ಗೆ ಗುರುತಿರಲಿ. ಪ್ರಯೋಗವನ್ನು ನಡೆಸೋಕ್ಕಿಂತ ಮುಂಚೆ ಎರಡೂ ಬಲೂನ್ಗಳು ಯಾವ ಆವೇಶವನ್ನು ಹೊಂದಿದ್ದು? ಯಾವುದೇ ಆವೇಶವನ್ನು ಹೊಂದಿರಲಿಲ್ಲ ಅಂದರೆ ಆಕರ್ಷಣೆ ಮತ್ತು ವಿಕರ್ಷಣೆ ತುಂಬ ಕಡಿಮೆ. ನೆಕ್ಸ್ಟ್, ಇನ್ನು ಕಲಿಕಾ ಫಲ 3 ಡಿಸ್ಕಸ್ ಮಾಡಬೇಕು. ನಿಮಗಿದು ತಿಳಿದಿರಲಿ, ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳು. ಹೌದಾ? ಹಾಗಾದರೆ ಯಾವ ಬಲಗಳು ಒಂದು ಕಾಯವನ್ನು ಸಮತೋಲನ ಸ್ಥಿತಿಯಲ್ಲಿ ಇದ್ದ ಸ್ಥಾನದಲ್ಲಿ ಬದಲಾವಣೆ ಇಲ್ಲ, ಸಮತೋಲನ ಸ್ಥಿತಿಯಲ್ಲಿ ಇರಿಸುತ್ತವೆಯೋ ಅವೇ ಏನಪ್ಪ ಅಂದರೆ ಸಂತುಲಿತ ಬಲಗಳು. ಯಾವ ಬಲಗಳು ಕಾಯದ ಸ್ಥಿತಿಯಲ್ಲಿ ಬದಲಾವಣೆಯನ್ನುಂಟು ಮಾಡುತ್ತವೆಯೋ, ಆ ಕಾಯ ಚಲಿಸೋ ಹಾಗೆ ಮಾಡುತ್ತವೆಯೋ ಅಂತಹ ಬಲಗಳನ್ನು ನಾವು ಏನು ಕರಿತೀವಪ್ಪ ಅಂದರೆ ಅಸಂತುಲಿತ ಬಲಗಳು. ಹೌದಾ? ಹಾಗಾದರೆ ಚಟುವಟಿಕೆ 3.1 ಚರ್ಚೆಯನ್ನು ಮಾಡ್ತಾ ಇದ್ದೀವಿ. 2 ಜನ ವಿದ್ಯಾರ್ಥಿಗಳಿದ್ದಾರೆ, ಪಹಲಿ ಮತ್ತು ಬೋಜು. ಹೌದಾ? ಇಬ್ಬರು ಏನು ಚರ್ಚೆ ಮಾಡ್ತಾ ಇದ್ದಾರೆ ನೋಡ್ರಿ. ಚಲಿಸುತ್ತಿರುವ ಎಲ್ಲ ವಸ್ತುಗಳು ನಿಶ್ಚಲ ಸ್ಥಿತಿಗೆ ಬರುತ್ತವೆ, ಚಲನೆಯು ನಿರಂತರವಾಗಿ ಇರುವುದಿಲ್ಲ ಅನ್ನೋದನ್ನು ಪಹಲಿ ಹೇಳ್ತಾಳೆ. ಬೋಜು ಏನು ಹೇಳ್ತಾನೆ, ನನಗೆ ಹಾಗೆ ಅನಿಸುವುದಿಲ್ಲ, ಅದಕ್ಕೆ ಬೇರೆ ಯಾವುದೋ ಕಾರಣ ಇರ್ಬೋದು. ಹೌದಾ? ಚಲನೆಯು ನಿರಂತರವಾಗಿ ಇರೋದಿಲ್ಲ, ಅದು ನಿಲ್ತದ ನಂಗೆ ಹಂಗೆ ಅನಿಸ್ತಲ್ಲ, ಅದಕ್ಕೆ ಯಾವ್ದಾದ್ರು ಬೇರೆ ಕಾರಣ ಇರ್ಬೋದು ಅಂತ ಬೋಜು ಅಂತಾನೆ. ಹಂಗಾರೆ ಪಹಲಿ ಹೇಗೆ, ನಾನು ಒಂದು ಪುಸ್ತಕವನ್ನು ತಳ್ಳಿದರೆ ಅದು ದೂರ ಹೋಗಿ ನಿಲ್ಲುತ್ತದೆ, ಹಾಗೆ ನೀನು ಒಂದು ಚೆಂಡನ್ನು ಉರುಳಿಸಿದ್ರೆ ಅದು ಸ್ವಲ್ಪ ದೂರ ಹೋಗಿ ನಿಲ್ಲುತ್ತದೆ. ಹೌದಾ? ಯಾರು ಹೇಳ್ತಾರೆ ಇದನ್ನು? ಪಹಲಿ ಹೇಳ್ತಾನೆ. ಬೋಜು ಹೇಗೆ? ಹೌದಾ? ಮೇಲಿನ ಚರ್ಚೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ಯಾರ ಅನಿಸಿಕೆಯನ್ನು ನೀವು ಏನಪ್ಪ ಅಂದರೆ ಸಮರ್ಥಿಸ್ತೀರಿ, ಏಕೆ ಅಂತ ಕೇಳಿದ್ದಾರೆ. ಪಹಲಿ ಮತ್ತು ಬೋಜು ಹೇಳ್ತಿರೋದು. ಪಹಲಿ ಏನು ಹೇಳ್ತಾ ಇದ್ದಾಳಪ್ಪ ಅಂದರೆ, ಚಲಿಸುತ್ತಿರುವಂಥ ಎಲ್ಲ ವಸ್ತುಗಳು ನಿಶ್ಚಲ ಸ್ಥಿತಿಗೆ ಬರ್ತಾವೆ. ಹೌದು, ಚಲಿಸುತ್ತಿರುವಂಥ ಎಲ್ಲ ವಸ್ತುಗಳು ನಿಶ್ಚಲ ಸ್ಥಿತಿಗೆ ಬರ್ತಾವೆ, ಚಲನೆಯು ನಿರಂತರವಾಗಿ ಇರುವುದಿಲ್ಲ. ಇದೊಂದು ಸ್ವಲ್ಪ ಅಸಮಂಜಸತೆಯನ್ನು ತೋರುತ್ತದೆ. ಬೋಜು ಏನಂತಾನ, ನನಗೆ ಹಾಗೆ ಅನಿಸೋದಿಲ್ಲ, ಇದಕ್ಕೆ ಬೇರೆ ಕಾರಣ ಇರ್ಬೋದು. ಯಾವ ಕಾರಣ? ಹೌದಾ? ಚೆಂಡ ನಿಲ್ಲಬೇಕಂದ್ರೆ ಅದ್ರ ಮೇಲೆ ಯಾವುದಾದ್ರು ಬಲ ಪ್ರಯೋಗ ಆಗ್ತಾ ಇರ್ಬೋದು. ಅವನ ತರ್ಕನೂ ಸರಿ ಇದೆ ಇಲ್ಲಿ. ಹಾಗಾದರೆ ನೋಡ್ರಿ, ಚಲಿಸುತ್ತಿರುವಂತಹ ಕಾಯಗಳ ಮೇಲೆ ನಾವು ಬಲ ಪ್ರಯೋಗಿಸಿರ್ತೀವಿ. ನಾವು ಎಷ್ಟು ಬಲವನ್ನು ಪ್ರಯೋಗಿಸಿದ್ದೀವಿ, ಕಾಯದ ರಾಶಿ ಎಷ್ಟಿದೆ, ಅದಕ್ಕನುಗುಣವಾಗಿ ಚೆಂಡು ಅಥವಾ ಯಾವುದೇ ವಸ್ತು ಚಲಿಸ್ತದೆ. ಅದು ಚಲಿಸಬೇಕಾದ್ರೆ ಅದರ ಮೇಲೆ ಬಾಹ್ಯ ಪ್ರೇರಕಗಳು ಅಥವಾ ಕಾರಕಗಳು ಏನು ಮಾಡ್ತಿರ್ತಾವೆ ಅಂದರೆ ವರ್ತಿಸ್ತಿರ್ತಾವೆ. ಉದಾಹರಣೆಗೆ ಅದರ ಮೇಲೆ ಘರ್ಷಣಾ ಬಲ ವರ್ತಿಸ್ಬೋದು, ಉದಾಹರಣೆಗೆ ಅದರ ಮೇಲೆ ಗುರುತ್ವಾಕರ್ಷಣ ಬಲ ವರ್ತಿಸ್ಬೋದು. ಈ 2 ಬಲಗಳು ಆ ಕಾಯ ನಿಶ್ಚಲ ಸ್ಥಿತಿಗೆ ಬರೋ ಹಾಗೆ ಮಾಡ್ತಾವೆ. ಆ ಕಾಯ ನಿಶ್ಚಲ. ಹಾಗಾದ್ರೆ ಪಹಲೆ ಏನು ಹೇಳಿದ್ರು, ಚಲನೆ ಯಾವತ್ತೂ ನಿರಂತರವಾಗಿ ಇರ್ತದೆ. ಆದರೆ ಅವು ಒಂದು ಸ್ಥಾನಕ್ಕೆ ಹೋಗಿ ನಿಲ್ಲಕ್ಕೆ ಕಾರಣ ಏನಪ್ಪ ಅಂದರೆ, ಒಂದು ಘರ್ಷಣಾ ಬಲನೂ ಕಾರಣ ಆಗಿರ್ಬೋದು, ಗುರುತ್ವಾಕರ್ಷಣ ಬಲನೂ ಕಾರಣ ಆಗಿರ್ಬೋದು. ಹಾಗಾದರೆ ಏನಪ್ಪ ಅಂದರೆ ಚಲಿಸುತ್ತಿರುವಂಥ ಎಲ್ಲ ವಸ್ತುಗಳು ನಿಶ್ಚಲ ಸ್ಥಿತಿಗೆ ಬರ್ತಾವ. ಹಂಗಂತೇಳಿ ಚಲನೆ ನಿರಂತರವಾಗಿ ಇರೋದಿಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಚಲನೆ ನಿರಂತರವಾಗಿರ್ತದೆ, ಆದರೆ ಆ ಚಲಿಸುತ್ತಿರುವಂಥ ವಸ್ತುಗಳು ನಿಶ್ಚಲ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಘರ್ಷಣಾ ಬಲ ಅಥವಾ ಗುರುತ್ವಾಕರ್ಷಣ ಬಲ. ಹೌದಾ? ಅವಳು ಏನು ಪುಸ್ತಕ ತಳ್ಳೋದಿಲ್ಲ, ಪುಸ್ತಕ ಒಂದಷ್ಟು ದೂರ ಚಲಿಸಿ ಯಾಕೆ ಹೋಗಿ ನಿಲ್ತದಪ್ಪ ಅಂದರೆ ಅದು ಘರ್ಷಣೆನೂ ಹೊಂತಾ ಇದೆ, ಅದರ ಮೇಲೆ ಗುರುತ್ವಾಕರ್ಷಣೆನೂ ಹೊಂತಾ ಇದೆ. ಅದೇ ರೀತಿ ಚೆಂಡನ್ನು ಉರುಳಿಸ್ಬಿಟ್ರೆ ನೀನು ಪ್ರಯೋಗಿಸಿದ ಬಲಕ್ಕೆ ಅನುಗುಣವಾಗಿ ಒಂದಷ್ಟು ದೂರ ಚೆಂಡ ಏನಾಗ್ತದೆ ಚಲಿಸ್ತದೆ, ಆದರೆ ಚಲಿಸ್ಬೇಕಾದ್ರೆ ಅದು ಘರ್ಷಣೆನೂ ಹೊಂತಾ ಇದೆ, ಅದರ ಮೇಲೆ ಗುರುತ್ವಾಕರ್ಷಣೆನೂ ಏನಾಗ್ತಾ ಇದೆ ವರ್ತಿಸ್ತಾ ಇದೆ, ಅದಕ್ಕೆ ಹೋಗಿ ಅದು ನಿಲ್ತದೆ. ಹೌದಾ? ಇದು ನೀವು ಬರೀಬೇಕಾದಂಥ ಆನ್ಸರ್. ನಾನು ಜಸ್ಟ್ ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಡಿಸ್ಕಸ್ ಮಾಡಿ ಅದರ ನಿಹಿತಾರ್ಥಗಳನ್ನು ಹೇಳುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನು ಮತ್ತೆ ನೀವು ನಿಮ್ಮ ಟೀಚರ್ ಜೊತೆ ಡಿಸ್ಕಸ್ ಮಾಡಿ ಉತ್ತರಗಳನ್ನು ಬರೆಯುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ, ಓಕೆ. ಚಟುವಟಿಕೆ 3.2, ಒಂದು ಚೆಂಡನ್ನು ದಾರದಿಂದ ತೂಗು ಹಾಕು, ಅದು ಸ್ಥಿರ ಸ್ಥಿತಿಗೆ ಬಂದಾಗ ಬಲ ಪ್ರಯೋಗಿಸು, ಚೆಂಡಿನ ಸ್ಥಿತಿಯಲ್ಲಿ ಆದ ಬದಲಾವಣೆಗೆ ಕಾರಣವೇನು? ಹೌದಾ? ಶಿಕ್ಷಕರೊಂದಿಗೆ ಚರ್ಚಿಸು ಅಂತ ಏನಪ್ಪ ಅಂದರೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಚಟುವಟಿಕೆ 3.2 ನೋಡ್ರಿ, ಚೆಂಡಿನ ಸ್ಥಿತಿಯಲ್ಲಾದ ಬದಲಾವಣೆ ಕಾರಣ ಗುರುತ್ವಾಕರ್ಷಣ ಬಲ. ಚೆಂಡು ಏನಾಗ್ತಿತ್ತಂದ್ರೆ ಆಂದೋಲನಕ್ಕೊಳ್ತಿತ್ತು. ಫಾರ್ ಎಕ್ಸಾಂಪಲ್ಲು, ಒಂದು ದಾರ ತಗೊಂಡು ಆ ಚೆಂಡನ್ನು ಈ ರೀತಿ ಕಟ್ಟಿದ್ದೀವಿ. ಹೌದಾ? ಅದು ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆಗೆ ಆಂದೋಲನಗೊಳ್ತಾ ಇತ್ತು. ಆದರೆ ಚೆಂಡಿನ ಸ್ಥಿತಿಯಲ್ಲಾದಂಥ ಬದಲಾವಣೆ ಏನು? ಅದು ನಿಶ್ಚಲ ಸ್ಥಿತಿಗೆ ಬರ್ತದೆ ಒಂದಷ್ಟು ಹೊತ್ತಿನ ನಂತರ.
ಗೊತ್ತಾ? ಈ ಸ್ಥಿತಿ ಏನಪ್ಪ ಅಂದರೆ ನಿಶ್ಚಲ, ಮಿಡ್ ಪಾಯಿಂಟು. ಹಾಗಾದರೆ ಅದು ನಿಶ್ಚಲ ಸ್ಥಿತಿಗೆ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಅದರ ಮೇಲೆ ವರ್ತಿಸುವಂಥ ಬಲ. ಯಾವ ಬಲ? ಗುರುತ್ವಾಕರ್ಷಣ ಬಲ. ಹೌದಾ? ಒಂದಷ್ಟು ವೇಳೆ ಆಂದೋಲನವನ್ನು ಅಥವಾ ಆವರ್ತಕ ಚಲನೆಯನ್ನು ನಡೆಸಿ ಅದು ಸ್ಥಿರ ಸ್ಥಿತಿಗೆ ಬರ್ತದೆ. ಕಾರಣ ಏನಪ್ಪ? ಗುರುತ್ವಾಕರ್ಷಣ ಬಲ. ಹಾಗಾದರೆ ಕೆಳಗಿನ ಚಿತ್ರದಲ್ಲಿರುವ ಚಟುವಟಿಕೆಗಳು ಶಾಲಾ ಮೈದಾನದಲ್ಲಿ ನಡೆಸಿ ಯಾರು ಗೆಲ್ಲುತ್ತಾರೆ ಮತ್ತು ಏಕೆ ಗೆಲ್ಲುತ್ತಾರೆ ಎಂದು ವಿವರಿಸು. ಯಾರು ಗೆಲ್ಲುತ್ತಾರೆ ಮತ್ತು ಏಕೆ ಗೆಲ್ಲುತ್ತಾರೆ? ನಿಮ್ಮ ಶಿಕ್ಷಕರ ಸಹಾಯ ಪಡೆ ಅಂತ ಕೇಳಿದ್ದಾರೆ. ನೋಡ್ರಿ, ಒಂದು ಸ್ವಲ್ಪ ನಾನೇನು ಹೇಳೋದಪ್ಪ ಅಂದರೆ, ನೋಡ್ರಿ ಈ ಚಟುವಟಿಕೆಯನ್ನು ನೋಡಿದಾಗ ಶಾಲಾ ಮೈದಾನದಲ್ಲಿ ಇದನ್ನು ನಡೆಸಿ ಯಾರು ಗೆಲ್ಲುತ್ತಾರೆ ಮತ್ತು ಏಕೆ ಗೆಲ್ಲುತ್ತಾರೆ ಅಂತ ವಿವರಿಸಿ ಅಂತ ಹೇಳಿದ್ದಾರೆ. ಅವರು ಒಂದು ಕೆಲಸ ಏನು ಮಾಡಬೇಕಾಗಿತ್ತಪ್ಪ ಅಂದರೆ, ಒಂದು ಸ್ವಲ್ಪ ಡೈಗ್ರಾಮ್ ಸಮಂಜಸವಾಗಿದೆಯೋ ನಾನು ಇದನ್ನು ಏನು ಗೆಸ್ ಮಾಡ್ತಾ ಇದ್ದೀನಿ. ಈ ಕಡೆನೂ 4 ಜನ ಇದ್ದಾರೆ ನೋಡಿ, ಚಿತ್ರದಲ್ಲಿ ಈ ಕಡೆನೂ 4 ಜನ ಇದ್ದಾರೆ, ಈ ಕಡೆನೂ 4, ಅಂದರೆ ಸಮ ಪ್ರಮಾಣದಲ್ಲಿ ಬಲ ಪ್ರಯೋಗ ಆಗ್ತಾ ಇದೆ. ಆಮೇಲೆ ಹುಡುಗ ಹುಡುಗಿ ಡಿಫ್ರೆನ್ಷಿಯೇಷನ್ ಮಾಡೋಣ ಅಂದರೆ ಈ ಕಡೆನೂ 2 ಜನ ಹುಡುಗಿರಿದ್ದಾರೆ, ಈ ಕಡೆನೂ 2 ಜನ ಹುಡುಗಿರಿದ್ದಾರೆ. ಹೌದಾ? ಆಮೇಲೆ ಇವರು ಹಂಗೆ ನೋಡಿದ್ರೆ ಸಮ ತೂಕವನ್ನು ಅಥವಾ ಸಮಬಲವನ್ನು ಪ್ರಯೋಗಿಸ್ತಾ ಇದ್ದಾರೆ, ಇವರು ಕೂಡ ಸಮಬಲವನ್ನು ಪ್ರಯೋಗಿಸ್ತಾ ಇದ್ದಾರೆ. ಹೌದಾ? ಇಲ್ಲಿ ಚಿತ್ರವನ್ನು ಗಮನಿಸಿ ಒಂದು ಸ್ವಲ್ಪ ಇವ್ರಿಗೆ ಹೋಲಿಸಿದ್ರೆ ಇವ್ರೇನಪ್ಪ ಅಂದರೆ ಹೆಚ್ಚು ಬಲವನ್ನು, ನೋಡ್ರಿ ಕಾಲನ್ನು ಡೊಂಕ್ ಮಾಡಿ ಹೆಚ್ಚು ಬಲವನ್ನು ಹಾಕ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಈ ಡಯಾಗ್ರಾಮು ಒಂದು ಸ್ವಲ್ಪ ಸಂಖ್ಯೆನಾದರೂ ಹೆಚ್ಚು ಕೊಡಬೇಕಾಗಿತ್ತು, ಅಥವಾ ಒಂದು ಕಡೆ ಬಲವಂತರನ್ನು ತೋರಿಸಿ ಒಂದು ಕಡೆ ಒಂದು ಸ್ವಲ್ಪ ಬಲಹೀನರನ್ನು ತೋರಿಸಿದ್ರೆ ನಾವೇನು ಮಾಡ್ಬೋದು ಅಂದರೆ, ಚಿತ್ರವನ್ನು ನೋಡಿ ಶಾಲಾ ಮೈದಾನದಲ್ಲಿ ಯಾವ ಕಡೆ ಹಗ್ಗ ವಾಲ್ತದೋ, ಯಾಕಂದರೆ ಈ ಚಿತ್ರ ನೋಡಿ ನಾವು ಆನ್ಸರ್ ಮಾಡಬೇಕಾಗಿದೆ. ಶಾಲಾ ಮೈದಾನದಲ್ಲಿ ಹಗ್ಗ ಯಾವ ಕಡೆ ವಾಲ್ತದೋ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಹೌದಾ? ಒಂದು ಸ್ವಲ್ಪ ಜನರ ಸಂಖ್ಯೆಯನ್ನು ಹೆಚ್ಚು ಮಾಡಿದರೆ ಇದು ಇನ್ನೂ ಸಮಂಜಸ ಅನಿಸ್ತಿತ್ತೇನೋ, ವಿದ್ಯಾರ್ಥಿಗಳು ಬರಲಿಕ್ಕೆ ಸಲೀಸು ಅನಿಸ್ತಿತ್ತೇನೋ. ಹಂಗೆ ನೋಡಿದ್ರೆ ಸಂಖ್ಯೆ ಎರಡೂ ಕಡೆ ಸಮ ಇರೋದ್ರಿಂದ ಇಲ್ಲಿ ಉಂಟಾಗುತ್ತಿರುವಂಥ ಇನ್ನು ಇಬ್ಬರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಸಂತುಲಿತ ಬಲ ಉಂಟಾಗ್ತಾ ಇದೆ. ಎಂಥ ಬಲ? ಸಂತುಲಿತ ಬಲ. ಅಸಂತುಲಿತ ಬಲಕ್ಕೆ ನಾನು ಹೇಳ್ದಲ್ಲ, ಸಂಖ್ಯೆ ಆದರೂ ಹೆಚ್ಚಿರಬೇಕು, ಅದು ಒಂದು ಕಡೆ ಬಲಿಷ್ಠರು ಒಂದು ಕಡೆ ಬಲಹೀನರಿರಬೇಕು. ಅಂತಹ ಕೇಸಲ್ಲಿ 2 ಕಾಯಗಳ ನಡುವೆ ಬಲ ವರ್ತಿಸ್ತಿರ್ತದ, ಆದರೆ ಒಂದು ಕಾಯದ ಬಲ ಹೆಚ್ಚಾದಂತೆ ಯಾವ ಕಾಯದ ಬಲ ಹೆಚ್ಚಾಗಿರ್ತದ, ಅದು ಯಾವ ಕಡೆ ಬಲ ಪ್ರಯೋಗಿಸ್ತಿರ್ತದ ಆ ಕಡೆ ಕಾಯ ಏನಾಗ್ತದ್ರೆ ಚಲಿಸ್ತದೆ. ಅದಕ್ಕನುಗುಣವಾಗಿ ಇದನ್ನು ನೀವು ಉತ್ತರಿಸುವಂಥ ಕೆಲಸ ಮಾಡಿರಿ. ಇದನ್ನು ಇನ್ನೊಂದು ಸ್ವಲ್ಪ ಸಮಂಜಸವಾಗಿ ನಿಮ್ಮ ಟೀಚರ್ ಜೊತೆ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ, ನನ್ನ ಪ್ರಕಾರ ಮಾತ್ರ ಇಲ್ಲಿ ಸಂತುಲಿತ ಬಲ ಆಗಿದೆ. ಯಾಕೆ? 2 ಸಮ ಟೀಮ್ ಇದ್ದಾವೆ, ಹಗ್ಗ ಆ ಕಡೆನೂ ಚಲಿಸ್ತಾ ಇಲ್ಲ, ಹಗ್ಗ ಈ ಕಡೆನೂ ಚಲಿಸ್ತಾ ಇಲ್ಲ. ಯಾಕಂದರೆ ಇಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ಸಮ ಪ್ರಮಾಣದಲ್ಲಿ ಬಲವನ್ನು ಹಾಕ್ತಾ ಇದ್ದಾರೆ. ಈ ಕೆಳಗಿನ ಕಾಯಗಳ ಮೇಲೆ ವರ್ತಿಸುವ ನಿವ್ವಳ ಬಲವೆಷ್ಟು? ಈ 2 ಕಾಯಗಳ ಮೇಲಿನ ವರ್ತಿಸುವಂಥ ನಿವ್ವಳ ಬಲ ಎಷ್ಟು? ಫಾರ್ ಎಕ್ಸಾಂಪಲ್ಲು, ಒಂದು ಕಾಯ ಇದೆ, ಹೌದಾ? ಈ ದಿಕ್ಕಿನಲ್ಲಿ 100 ನ್ಯೂಟನ್ನ, ಆಮೇಲೆ ಮತ್ತೊಂದು ಅದೇ ಕಾಯದ ಮೇಲೆ ಇನ್ನೊಬ್ಬರು ಬಲ ಪ್ರಯೋಗಿಸ್ತಾ ಇದ್ದಾರೆ ಅಂದ್ಕೊಳ್ಳೋಣ 90. ಹಂಗಾರೆ 190 ನ್ಯೂಟನ್ ಆಗ್ತಾಯಿದೆ, ಬಲ ಪ್ರಯೋಗ ಆಗ್ತಾಯಿದೆ. ಹೌದಾ? ಹಾಗಾದರೆ ಈ ದಿಕ್ಕಿನಲ್ಲಿ, ಅದರ ವಿರುದ್ಧ ದಿಕ್ಕಿನಲ್ಲಿ 50 ನ್ಯೂಟನ್ ಬಲ ಪ್ರಯೋಗ ಆಗ್ತಾಯಿದೆ. ಹಾಗಾದರೆ ಕಾಯದ ಮೇಲೆ ವರ್ತಿಸುವಂಥ ಬಲ ಈ ದಿಕ್ಕಿನಲ್ಲಿ ಎಷ್ಟಪ್ಪ ಅಂದರೆ 140 ನ್ಯೂಟನ್. ಯಾಕಂದ್ರೆ 190ರಲ್ಲಿ ನಾವು 50 ತೆಗೆದಾಗ 140 ನ್ಯೂಟನ್. ಹಾಗಾದರೆ ಇದು ಅಸಂತುಲಿತ ಬಲ. ಎಂಥ ಬಲ? ಅಸಂತುಲಿತ ಬಲ. ಆದರೆ ಈ ಕಾಯವನ್ನು ನೋಡಿದಾಗ ಈ ದಿಕ್ಕಿನಿಂದನೂ 45 ನ್ಯೂಟನ್ ಐತಿ, ಈ ದಿಕ್ಕಿನಿಂದಲೂ 45 ನ್ಯೂಟನ್ ಐತಿ. ಎರಡೂ ಕಡೆಯಿಂದ ಸಮ ಪ್ರಮಾಣದ ಬಲಗಳು ವರ್ತಿಸ್ತಾ ಇದ್ದಾವೆ. ಎರಡೂ ಕಡೆಯಿಂದ ಸಮ ಪ್ರಮಾಣದ ಬಲಗಳು ವರ್ತಿಸ್ತಾ ಇದ್ದರೆ ಈ ಕಾಯ ಏನಾಗೋದಿಲ್ಲ, ಇದ್ದ ಸ್ಥಾನದಲ್ಲಿ ಬದಲಾವಣೆಯನ್ನು ಹೊಂದೋದಿಲ್ಲ. ಈ ಕಾಯ ಈ ಕಡೆಯಿಂದ ಈ ಕಡೆ ಚಲಿಸ್ತಂತ ಹೇಳೋದಿಲ್ಲ, ಆದರೆ ಇಲ್ಲಿ ಕಾಯ ಏನಾಗೋದಿಲ್ಲ, ಚಲಿಸೋದಿಲ್ಲ. ಹಾಗಾದರೆ ಮೊದಲನೇ ಕೇಸಲ್ಲಿ ಇದನ್ನು ಎ ಕೇಸ್ ಅಂತ ತಗೊಳ್ರಿ, ಇದನ್ನು ಬಿ ಕೇಸ್ ಅಂತ ತಗೊಳ್ರಿ. ಎ ಕೇಸಲ್ಲಿ ಅಸಂತುಲಿತ ಬಲ ಉಂಟಾಗ್ತಾ ಇದೆ, ಬಿ ಕೇಸಲ್ಲಿ ಉಂಟಾಗ್ತಾ ಇದೆ ಸಂತುಲಿತ ಬಲ ಉಂಟಾಗ್ತಾ ಇದೆ. ಸಂತುಲಿತ ಬಲದಲ್ಲಿ ಕಾಯಗಳು ತಮ್ಮ ಸ್ಥಾನವನ್ನು ಬದಲಿಸೋದಿಲ್ಲ. ಅಸಂತುಲಿತ ಬಲದಲ್ಲಿ ಕಾಯಗಳೇನು ಮಾಡ್ತಾವೆ? ತಮ್ಮ ಸ್ಥಾನವನ್ನು ಬದಲಿಸ್ತಾವ. ಇನ್ನು ಬಿಟ್ಟ ಸ್ಥಳ ತುಂಬ್ರಿ ಅಂತ ಹೇಳಿದಾರ. ಬಿಟ್ಟ ಸ್ಥಳ ತುಂಬ್ರಿ. ಬಲದ ಅಂತಾರಾಷ್ಟ್ರೀಯ ಏಕಮಾನ. ಬಲದ ಅಂತಾರಾಷ್ಟ್ರೀಯ ಏಕಮಾನ ನೀವು ಏನು ಹೇಳ್ಬೋದಪ್ಪ ಅಂದರೆ kg ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು ಹೇಳ್ಬೋದು, kg ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು ಹೇಳ್ಬೋದು, ಅಥವಾ ನ್ಯೂಟನ್ನು ಹೇಳ್ಬೋದು. ಯಾವುದು? ನ್ಯೂಟನ್. ಇನ್ನು ಏನಪ್ಪ ಅಂದ್ರೆ ಬಲದ ಮಾನ ನ್ಯೂಟನ್ ಅಂತ ಏನಪ್ಪ ಅಂದರೆ ಸರ್ ಐಸಾಕ್ ನ್ಯೂಟನ್ನವರ ಸ್ಮರಣಾರ್ಥವಾಗಿ, ಸರ್ ಐಸಾಕ್
ನ್ಯೂಟನ್ ಅವರ ಸ್ಮರಣಾರ್ಥವಾಗಿ ಏನು ಮಾಡಿದ್ದೀವಿ ಅಂದರೆ ಹಾಂ ಇವರ ಗೌರವಾರ್ಥವಾಗಿ ನ್ಯೂಟನ್ ಅಂತ ನ್ಯೂಟನ್ ಅಂತ ತೆಗೆದುಕೊಂಡಿದ್ದೀವಿ. ಇನ್ನು ಕಲಿಕಾ ಫಲ 4. ಹೌದಾ, ಯಾವುದು ನಿಮಗೆ ಗುರ್ತಿರಬೇಕಾದದ್ದು ಏನಪ್ಪ ಅಂದರೆ ಚಲನೆಯ ನಿಯಮಗಳು. ನ್ಯೂಟನ್ ಚಲನೆಗೆ ಸಂಬಂಧಿಸಿದಂತೆ 3 ನಿಯಮಗಳನ್ನು ರೂಪಿಸಿದ್ದಾರೆ. ಮೊದಲನೇ ನಿಯಮ ಜಡತ್ವಕ್ಕೆ ಸಂಬಂಧಪಟ್ಟಿದ್ರೆ, ಎರಡನೇ ನಿಯಮ ಸಂವೇಗಕ್ಕೆ, ಮೂರನೇ ನಿಯಮ ಕ್ರಿಯೆ ಮತ್ತು ಪ್ರತಿಕ್ರಿಯೆಗೆ ಸಂಬಂಧಿಸಿದೆ. ಹಾಗಾದರೆ ಜಡತ್ವ ಅಂದರೆ ಏನು? ಜಡತ್ವ ಬಲಪ್ರಯೋಗವಾದಾಗ ತನ್ನ ಸ್ಥಿತಿಯನ್ನು ಬದಲಾಯಿಸಲು ವಿರೋಧಿಸುವ ವಸ್ತುವಿನ ಗುಣವನ್ನು ನಾವು ಜಡತ್ವ ಅಂತ ಕರಿತೀವಿ. ಉದಾಹರಣೆಗೆ ಏನಪ್ಪ ಅಂದರೆ, ನಾವೊಂದು ಬಸ್ನಲ್ಲಿ ಚಲಿಸ್ತಾ ಇದ್ದೀವಿ, ಚಾಲಕ ಬ್ರೇಕ್ ಹಾಕ್ತಾನೆ. ಬ್ರೇಕ್ ಹಾಕಿದಾಗ ನಾವು ಮುಂದಕ್ಕೆ ಬಾಗ್ತೀವಿ. ಯಾಕೆ? ಬಸ್ಸು ಏಕರೂಪ ಚಲನೆಯಲ್ಲಿತ್ತು. ಆ ಬಸ್ಸಿನ ಸಂಪರ್ಕದಲ್ಲಿರುವಂಥ ನಮ್ಮ ದೇಹ ಕೂಡ ಏಕರೂಪ ಚಲನೆಯಲ್ಲಿತ್ತು. ಬ್ರೇಕ್ ಹಾಕಿದಾಗ ಬಲ ಬಸ್ಸಿನ ಮೇಲೆ ಪ್ರಯೋಗ ಆಯಿತು ಹೊರತು ನಮ್ಮ ಮೇಲೆ ಪ್ರಯೋಗ ಆಗಲಿಲ್ಲ. ಹಂಗಾದ್ರೆ ನಮ್ಮ ದೇಹ ಏನು ಮಾಡ್ತಿತ್ತು? ಜಡತ್ವವನ್ನು ಮುಂದುವರಿಸ್ತಾ ಇತ್ತಂದರೆ ಅದು ಮುಂದೆ ಬಾಗ್ತದೆ. ಅಥವಾ ವೇಗವಾಗಿ ಚಲಿಸುತ್ತಿರುವಂತಹ ಬಸ್ಸನ್ನು ಬ್ರೇಕ್ ಹಾಕಿದಾಗ ಹಿಂದೆ ಮುಂದೆ ವಾಲ್ತೀವಿ. ಆಮೇಲೆ ಬಸ್ ಸ್ಟಾರ್ಟ್ ಆಗ್ತದಲ್ಲ, ಸ್ಟಾರ್ಟ್ ಆಗುವಂತಹ ವೇಳೆಯಲ್ಲಿ ಬಸ್ಸು ವಿಶ್ರಾಂತ ಸ್ಥಿತಿಯಲ್ಲಿತ್ತು, ಅದು ನಿಶ್ಚಲ ಸ್ಥಿತಿಯಲ್ಲಿತ್ತು. ಅದು ಚಲಿಸ್ಲಿಕ್ಕೆ ಪ್ರಾರಂಭಿಸಿದಾಗ ಬಲ ಎಲ್ಲಿ ಪ್ರಯೋಗ ಆಗಿದೆ? ಬಸ್ಸಿನ ಮೇಲೆ ಆಗಿದೆ. ಅದರ ಸಂಪರ್ಕದಲ್ಲಿರುವಂಥ ನಿಮ್ಮ ದೇಹನೂ ಏನಾಗ್ತಿತ್ತು? ಜಡತ್ವವನ್ನು ಅನುಭವಿಸ್ತಿತ್ತು ಅಥವಾ ವಿಶ್ರಾಂತ ಸ್ಥಿತಿಯಲ್ಲಿತ್ತು. ಬಸ್ ಸ್ಟಾರ್ಟ್ ಆದ ತಕ್ಷಣ ನಿಮ್ಮ ದೇಹ ಏನಾಗ್ತದೆ? ಹಿಂದೆ ಚಲಿಸ್ತದೆ. ಹಾಗಾದರೆ ಈ ಎರಡೂ ಕೇಸ್ಗಳು ನಮಗೆ ಜಡತ್ವದ ಅನುಭವವನ್ನು ನೀಡ್ತಾವೆ. ಜೋರಾಗಿ ಬರುತ್ತಿರುವಂಥ ಚೆಂಡನ್ನು ಕೈಯಲ್ಲಿ ಹಿಡಿದವರಿಗೆ ಕೈಗೆ ಪೆಟ್ಟ ಆಗ್ತದೋ? ಹೌದಾ? ಏಕರೂಪ ಚಲನೆಯಲ್ಲಿದ್ದಂಥ ಚೆಂಡನ್ನು ನಾವು ತಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಜಡತ್ವವನ್ನು ವಿರೋಧಿಸ್ತಾ ಇದ್ದೀವಿ. ಅಂದ್ರೆ ಏನು? ಪೆಟ್ಟು ಬೀಳ್ತದೆ. ಕೆಳಗಿನ ಚಿತ್ರಗಳಲ್ಲಿ ಚಲನೆಯ ಜಡತ್ವ ಮತ್ತು ನಿಶ್ಚಲ ಜಡತ್ವಗಳನ್ನು ಗುರುತಿಸಿ. ನೋಡ್ರಿ, ಕೆಳಗಿನ ಸಿಚುವೇಶನ್ಗಳಲ್ಲಿ ಸೈಕಲ್ ಸವಾರ ಏಕರೂಪ ಚಲನೆಯಲ್ಲಿ ಇದ್ದ. ಇದು ಚಲನೆಯ ಜಡತ್ವ ಅಂತ ಕರಿತೀವಿ. ಹೌದಾ? ಯಾಕಂದರೆ ಒಂದು ಹೋಗಿ ರೋಡ್ ಬ್ರೇಕರ್ ಡಿಕ್ಕಿ ಹೊಡೆದು ಏನಾಗ್ತದೆ ಅಂದರೆ ವ್ಯಕ್ತಿ ಬೀಳ್ತಾ ಇದ್ದಾನೆ. ಸೈಕಲ್ ಅಲ್ಲೇ ನಿಂತು ಆದರೆ ವ್ಯಕ್ತಿ ಮುಂದೆ ಬೀಳ್ತಾ ಇದ್ದಾನೆ. ಹಾಗಾದ್ರೆ ಸೈಕಲ್ಲು ಮತ್ತು ವ್ಯಕ್ತಿ ಎರಡೂ ಜನ ಜಡತ್ವವನ್ನು ಅನುಭವಿಸ್ತಾ ಇದ್ರು. ಆದರೆ ರೋಡ್ ಬ್ರೇಕರ್ ಬಲವನ್ನು ಯಾವುದ್ರ ಮೇಲೆ ಪ್ರಯೋಗಿಸ್ತು? ಸೈಕಲ್ ಮೇಲೆ. ವ್ಯಕ್ತಿ ಮೇಲೆ ಪ್ರಯೋಗಿಸಿಲ್ಲ. ಅದಕ್ಕೆ ವ್ಯಕ್ತಿ ಏನಾಗ್ತಾ ಇದ್ದಾನೆ? ಮುಂದೆ ಬಾಲಿ ಬೀಳ್ತಾ ಇದ್ದಾನೆ. ಹಾಗಾದ್ರೆ ಇದು ಚಲನೆಯ ಜಡತ್ವ. ಇನ್ನು ನಿಶ್ಚಲ ಜಡತ್ವ ಏನಪ್ಪ ಅಂದರೆ, ಒಂದು ಗ್ಲಾಸ್ ಮೇಲೆ ಒಂದು ಪೇಪರ್ ಇಟ್ಟಿದ್ದೀವಿ, ಆ ಪೇಪರ್ ಮೇಲೆ ಕಾಯಿನ್ ಇಟ್ಟಿದ್ದೀವಿ. ಆಮೇಲೆ ಪೇಪರ್ನ ಜೋರಾಗಿ ಎಳಿತೀವಿ. ಎಳೆದಾಗ ಕಾಯಿನ್ ಅದೇ ನೀರಿನಲ್ಲಿ ಬಿದ್ದು ಬಿಡ್ತದೆ. ಹಾಗಾದರೆ ನಾವು ಬಲವನ್ನು ಎಲ್ಲಿ ಪ್ರಯೋಗಿಸಿದ್ದೀವಿ? ಕಾಗದದ ಮೇಲೆ. ಅದಕ್ಕೆ ಕಾಗದವನ್ನು ಎಳಿಲಿಕ್ಕೆ ಸಾಧ್ಯ ಆಯಿತು. ಕಾಯಿನ್ ಮೇಲೆ ನಾವು ಬಲ ಪ್ರಯೋಗಿಸಿಲ್ಲ ಅಂದರೆ ಅದೇನಾಗ್ತದೆ? ಗ್ಲಾಸ್ನಲ್ಲಿ ಬೀಳ್ತದೆ. ಹಾಗಾದರೆ ನಿಶ್ಚಲ ಜಡತ್ವ ಯಾವುದು? ಕಾಯಿನ್. ಇಲ್ಲಿ ಇನ್ನು ಚಲನೆಯ ಮೊದಲನೇ ನಿಯಮ ಏನು ಹೇಳ್ತದೆ ನೋಡ್ರಿ. ಪ್ರತಿಯೊಂದು ಕಾಯವು ತನ್ನ ಮೇಲೆ ಬಲಪ್ರಯೋಗವಾಗದಿದ್ದರೆ ನೇರವಾಗಿ ಚಲಿಸುತ್ತಲೇ ಇರುತ್ತದೆ. ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯು ಅದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತವೆ. ಒಟ್ಟಿನಲ್ಲಿ ಕಾಯದ ಸ್ಥಿತಿಯನ್ನು ಬದಲಾಯಿಸಬೇಕಾದ್ರೆ ಬಲಪ್ರಯೋಗ ಆಗಬೇಕು ಅನ್ನೋದನ್ನು ಮೊದಲನೇ ನಿಯಮ ಹೇಳ್ತದೆ. ಹೌದಾ? ಈ ಕಲಿಕಾ ಹಾಳೆಯಲ್ಲಿ ಏನು ಕೊಟ್ಟಿದ್ದಾರೆ ಆ ನಿಯಮವನ್ನು ಹೇಳಿದೆ. ನನ್ನದೇ ಡೆಫಿನೇಷನ್ ಏನು ಹೇಳ್ತೀನಪ್ಪ ಅಂದರೆ, ಒಂದು ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಕಾಯದ ಮೇಲೆ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಅದು ನಿಶ್ಚಲ ಸ್ಥಿತಿಯಲ್ಲಿಯೇ ಮುಂದುವರಿತದೆ. ಅಥವಾ ಒಂದು ಏಕರೂಪ ಚಲನೆಯಲ್ಲಿರುವಂತಹ ಕಾಯದ ಮೇಲೆ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಅದು ಚಲನೆಯ ಸ್ಥಿತಿಯನ್ನೇ ಮುಂದುವರಿಸ್ತದೆ. ಇದು ಏನಪ್ಪ ಅಂದರೆ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ. ಹಾಗಾದರೆ ಚಲನೆಯ ಮೊದಲನೇ ನಿಯಮವನ್ನು ಅರ್ಥೈಸ್ಕೊಳ್ಳುವಂಥ ಕೆಲಸ ಮಾಡೋಣ. ಹೌದಾ? ಏನಪ್ಪ ಅಂದರೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: ಮಲದ ಹಲಗೆ, ಟವೆಲ್ಲ, 2 ಇಟ್ಟಿಗೆ, ಟೆನ್ನಿಸ್ ಚೆಂಡು, ಆಮೇಲೆ ಅಳತೆ ಪಟ್ಟಿ. ಹಾಗಾದರೆ ಇಟ್ಟಿಗೆಗಳಿಂದ ನಯವಾದ ಮೇಲ್ಮೈಯುಳ್ಳ ಮರದ ಹಲಗೆ, ಹೌದಾ, ಹೊರಗಿಸಿ ಇಳಿಜಾರು ರಚಿಸಬೇಕು. ಇಲ್ಲಿ ಇಳಿಜಾರು ಮಾಡಿದ್ದಾರೆ ನೋಡ್ರಿ. ಏನು ಮಾಡಿದ್ದಾರೆ? ಇಳಿಜಾರು ಮಾಡಿದ್ದಾರೆ. ಹೌದಾ? ಇಳಿಜಾರನ್ನು ರಚಿಸಬೇಕು. ಆಮೇಲೆ ಇಳಿಜಾರಿನ ಪಾದದ ಬಳಿ ಮರಳನ್ನು ಸಮವಾಗಿ ಹರಡು. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಮರಳನ್ನು ಸಮವಾಗಿ ಹರಡು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಇಳಿಜಾರಿನ ಮೇಲ್ಭಾಗದಿಂದ ಚೆಂಡನ್ನು ಉರುಳಿಸು. ಹೌದಾ? ಇಳಿಜಾರಿನ ಮೇಲ್ಭಾಗದಿಂದ ಚೆಂಡನ್ನು ಉರುಳಿಸಿದಾಗ ಮರಳನ್ನು ಮೇಲೆ ಏನು ಚೆಂಡು ಚಲಿಸ್ತದಲ್ಲ, ಹೌದಾ, ಅದರ ಅಳತೆಯನ್ನು ತೆಗೆದುಕೋ. ಅದೇ ರೀತಿಯಾಗಿ ಸೇಮ್ ಮರಳನ್ನು ತೆಗೆದು ಟವೆಲನ್ನು ಹರಡು. ಎಲ್ಲಿ? ಹಲಗೆಯ ಕೆಳಗಡೆ. ಆಮೇಲೆ ಅಲ್ಲೂ ಕೂಡ ಏನು ಮಾಡಪ್ಪ ಅಂದರೆ ಚೆಂಡನ್ನು ಕೆಳಗೆ ಬಿಡು.
ಚೆಂಡನ್ನು ಕೆಳಗೆ ಬಿಟ್ಟಾಗ ಚೆಂಡು ಎಷ್ಟು ದೂರ ಚಲಿಸ್ತದೋ ಅದನ್ನು ಏನು ಸ್ಕೇಲ್ನಿಂದ ಮೆಜರ್ ಮಾಡ್ಕೊ. ಅದಾದ ನಂತರ ಮೂರನೇ ಕೇಸಲ್ಲಿ ನಿಮ್ಮ ಮನೆಯ ನೆಲ ಹಾಸುಗಳು ಇರ್ತಾವಲ್ಲ, ಟೈಲ್ಸ್ ಇರ್ತಾವಲ್ಲ, ಅದರಗಳ ಮೇಲೆ ಹಲಗೆಯನ್ನಿಟ್ಟು, ಏನು ಇಟ್ಟಿಗೆಗಳಿದಲ್ಲ ಓರೆಯಾಗಿ ಇಟ್ಟಿಗೆಯನ್ನಿಟ್ಟು ಏನು ಹಲಗೆಯ ಮೇಲಿಂದ ಚೆಂಡನ್ನು ಕೆಳಗೆ ಬಿಟ್ಟಾಗ, ಹಲಗೆಯ ಮೇಲಿಂದ ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಇಟ್ಟಿಗೆಗಳಿದಾವೆ ಅಂತ ಇಟ್ಕೊಡ್ರಿ. ಇಲ್ಲಿ ಹಲಗೆ ಇಟ್ಟಿದ್ದೀವಿ, ಇಲ್ಲಿಂದ ಚೆಂಡನ್ನು ಕೆಳಗೆ ಬಿಡ್ತೀವಿ. ಇಲ್ಲಿಂದ ಚೆಂಡನ್ನು ಕೆಳಗೆ ಬಿಟ್ಟಾಗ ಇಲ್ಲಿ ಏನಿದೆ, ಮೊದಲನೇ ಕೇಸಲ್ಲಿ ಮರಳಿತ್ತು, ಈಗ ಎರಡನೇ ಕೇಸಲ್ಲಿ ಏನಿದೆ ಟವಲ್ ಇತ್ತು, ಮೂರನೇ ಕೇಸಲ್ಲಿ ಈಗ ನೆಲ ಹಾಸು ಅಂದರೆ ಪೂರ್ತಿ ಪ್ಲೇನ್ ಐತಿ. ಆವಾಗ ಚೆಂಡು ಎಷ್ಟು ದೂರ ಚಲಿಸ್ತದ ಅನ್ನೋದನ್ನು ಮೆಜರ್ ಮಾಡು. ಯಾವುದರಿಂದ? ಸ್ಕೇಲ್ನ ಸಹಾಯದಿಂದ ಅಥವಾ ಇಂಚ್ ಪಟ್ಟಿಯ ಸಹಾಯದಿಂದ. ಹಾಗಾದರೆ ಮೂರು ಸಿಚುವೇಶನ್ಗಳನ್ನು ನೋಡಿದಾಗ ಮರಳಿನಲ್ಲಿ ಚೆಂಡು ಕಡಿಮೆ ದೂರ ಚಲಿಸಿರ್ತದೆ, ಹೌದಾ? ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ದೂರ ಎಲ್ಲಿ ಚಲಿಸಿರ್ತದೆ? ಟವಲ್ನ ಮೇಲೆ. ಅದಕ್ಕಿಂತ ಅತಿ ಹೆಚ್ಚು ದೂರ ಎಲ್ಲಿ ಚಲಿಸಿರ್ತದಪ್ಪ ಅಂದರೆ ನೆಲಹಾಸಿನ ಮೇಲೆ. ಯಾಕೆ ಈ ರೀತಿ ಆಯಿತು ಅಂತ ವಿಚಾರ ಮಾಡಿದಾಗ, ಹೌದಾ, ಏನಪ್ಪ ಅಂದರೆ ಕಾಯ ಏಕರೂಪ ಚಲನೆ, ಚೆಂಡು ಮೇಲಿಂದ ಕೆಳಗೆ ಚಲಿಸ್ತಾ ಇತ್ತಿಲ್ಲ, ಹಂಗಾದ್ರೆ ಅದು ಏಕರೂಪ ಚಲನೆ ಅಂತ ಇತ್ತು. ಆ ಏಕರೂಪ ಚಲನೆಯ ಮೇಲೆ ಬಾಹ್ಯ ಬಲ ಪ್ರಯೋಗ. ಯಾವುದು ಬಾಹ್ಯ ಬಲ ಪ್ರಯೋಗ? ಮರಳು ಘರ್ಷಣಾ ಬಲವನ್ನು ಹೆಚ್ಚು ಕೊಡ್ತಾ ಇದೆ, ಅದಕ್ಕೆ ಚೆಂಡು ಹೆಚ್ಚು ದೂರ ಚಲಿಸಲಿಲ್ಲ. ಆದರೆ ಏನು ಟವಲ್ನಲ್ಲಿ ಒಂದು ಸ್ವಲ್ಪ ಘರ್ಷಣಾ ಬಲ ಕಡಿಮೆ ಆಯಿತು, ಮರಳಿಗಿಂತ ವೇಗವಾಗಿ ಸ್ವಲ್ಪ ದೂರ ಚೆಂಡು ಏನಾಯಿತು ಚಲಿಸ್ತು. ಇನ್ನು ಮೂರನೇ ಕೇಸಲ್ಲಿ ನೆಲಹಾಸು ಪೂರ್ತಿ ಪ್ಲೇನ್ ಐತಿ, ಘರ್ಷಣೆ ತುಂಬ ಕಡಿಮೆ ಇದೆ, ಹಂಗಾರೆ ಚೆಂಡು ಭಾಳ ದೂರದವರೆಗೆ ಚಲಿಸ್ತು. ಹಂಗಾದ್ರೆ ಬಾಹ್ಯ ಬಲ ಪ್ರಯೋಗ ಆಗೋದೇನು? ಕಡಿಮೆ, ಘರ್ಷಣಾ ಬಲ ಏನು? ಕಡಿಮೆ. ಹಾಗಾದರೆ ಇದನ್ನೇನು ಮಾಡ್ಬೋದು? ಈ ಸಿಚುವೇಶನ್ನ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ಅನ್ವಯಿಸ್ಬೋದು. ಹಾಗಾದರೆ ಅವರು ಒಂದಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಚೆಂಡು ಯಾವ ಮೇಲ್ಮೈ ಮೇಲೆ ಹೆಚ್ಚು ದೂರ ಉರುಳಿತು? ಯಾವ ಮೇಲ್ಮೈ ಮೇಲೆ? ಕೊಠಡಿಯ ನೆಲಹಾಸಿನ ಮೇಲೆ ಚೆಂಡು ಏನೈತಪ್ಪ ಅಂದರೆ ಬಹಳ ದೂರ ಉರುಳಿತು. ನಂತರ ಇದು ನಿಶ್ಚಲ ಸ್ಥಿತಿಗೆ ಬರಲು ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಪ್ರತಿ ಕೇಸ್ನಲ್ಲೂ ಘರ್ಷಣಾ ಬಲನೂ ಕೂಡ ಕಾರಣ, ಗುರುತ್ವಾಕರ್ಷಣ ಬಲ ಕೂಡ ಕಾರಣ. ಒಂದು ವೇಳೆ ಘರ್ಷಣಾ ಬಲ ಇಲ್ಲದಿದ್ದರೆ ಏನಾಗ್ತಿತ್ತು? ಒಂದು ವೇಳೆ ಘರ್ಷಣಾ ಬಲ ಇಲ್ಲದಿದ್ದರೆ ಕೆಲವು ಏನು ಚಲಿಸುತ್ತಿರುವಂಥ ಕಾಯಗಳು ಹಾಗೆ ಚಲಿಸ್ತಾ ಇರ್ತಾವೆ. ಉದಾಹರಣೆಗೆ ವ್ಯೋಮದಲ್ಲಿ ಹೆಂಗೆ, ಹೌದಾ, ಒಂದು ಕಾಯವನ್ನು ತೇಲಿ ಬಿಟ್ಟರೆ ಅದು ಹಂಗೆ ತಿಳ್ಕೋತ ಹೋಗ್ತದಲ್ಲ. ಯಾಕೆ ತಿಳ್ಕೋತ ಹೋಗ್ತದೆ ಚಲಿಸ್ತಾ? ಯಾಕಂದರೆ ಅಲ್ಲಿ ಗುರುತ್ವಾಕರ್ಷಣ ಬಲ ಇಲ್ಲ, ಅಥವಾ ಏನೋ ಆಕರ್ಷಣ ಬಲ, ಹೌದಾ, ಇರದೇ ಇರೋದ್ರಿಂದ ಚಲಿಸ್ತಾ ಹೋಗ್ತದೆ. ಹಂಗೆ ಏನಪ್ಪ ಅಂದರೆ ಒಂದು ವೇಳೆ ಘರ್ಷಣಾ ಬಲ ಇರದಿದ್ದರೆ ಚಲಿಸುತ್ತಿರುವಂಥ ಕಾಯಗಳು ನಿಶ್ಚಲ ಸ್ಥಿತಿಗೆ ಬರುವಂಥ ಪ್ರಮಾಣ ತುಂಬ ಕಡಿಮೆ ಇರ್ತಿತ್ತು, ಅಥವಾ ನಿಲ್ಲಿರ್ತಿತ್ತು ಅಂದ್ರೂ ತಪ್ಪಲ್ಲ. ಚೆಂಡು ನಿರಂತರವಾಗಿ ಚಲಿಸುತ್ತಲೇ ಇರುತ್ತಿತ್ತಲ್ಲವೇ? ಹೌದು. ಮೊದಲನೇ ಕೇಸ್ಗೆ ಆನ್ಸರ್. ಚೆಂಡಿನ ಈ ಗುಣವೇ ಚಲನೆಯ ಜಡುತ್ವ, ಹೌದಾ? ಚೆಂಡಿನ ಈ ಗುಣವೇ, ಅದು ಯಾವತ್ತು ಏನು ಚಲಿಸ್ಕೋತಿರ್ತಿತ್ತಲ್ಲ ಆ ಗುಣವೇ ಏನಪ್ಪ ಅಂದರೆ ಜಡತ್ವ. ಹಾಗಾದರೆ ಆ ಜಡತ್ವವನ್ನು ನಾವು ಮುರಿಬೇಕು, ಅಥವಾ ಆ ಜಡತ್ವವನ್ನು ಬದಲಾಯಿಸಬೇಕಂದ್ರೆ ಬಾಹ್ಯ ಬಲ ಪ್ರಯೋಗಿಸಬೇಕು. ಚಲನೆಯ ಜಡತ್ವವನ್ನು ಬದಲಾಯಿಸಲು ಬಲ ಪ್ರಯೋಗ ಮಾಡಬೇಕಲ್ಲವೇ? ಹೌದು, ಮಾಡಬೇಕು. ಇದನ್ನೇ ನ್ಯೂಟನ್ನ ಮೊದಲನೇ ನಿಯಮದಲ್ಲಿ ಏನು ಮಾಡಲಾಗಿದೆ ಅಂದರೆ ವಿವರಿಸಲಾಗಿದೆ. ಇನ್ನು ನ್ಯೂಟನ್ನ ಮೊದಲನೇ ನಿಯಮದ ಪರಿಶೀಲನೆ ಏನಪ್ಪ ಅಂದರೆ ಮೊದಲನೇ ಹಂತ ಒಂದು ಫುಟ್ಬಾಲ್ ಚೆಂಡನ್ನು ತೆಗೆದುಕೊಳ್ಳಲಾಗಿದೆ, ಎರಡನೇ ಹಂತ ಫುಟ್ಬಾಲ್ ಚೆಂಡನ್ನು ಒದೆಯಲಾಗಿದೆ, ಮೂರನೇ ಹಂತ ಫುಟ್ಬಾಲ್ ಚೆಂಡು ವೇಗವಾಗಿ ಚಲಿಸ್ತಾ ಇದೆ, ನಾಲ್ಕನೇ ಹಂತ ಫುಟ್ಬಾಲು ಏನಪ್ಪ ಅಂದರೆ ಗೋಲ್ ಮಾಡಿದೆ, ಹೌದಾ, ಗೋಲ್ ಕೀಪರ್ನನ್ನು ಮೀರಿ, ಹೌದಾ, ಜಾಳಿಗೆಗೆ ತಾಗಿದೆ ಅಂದರೆ ಗೋಲ್ ಆಗಿದೆ. ಹಾಗಾದರೆ ಚಿತ್ರ ನೋಡಿ ಕೋಷ್ಟಕ ತುಂಬಿ ಅಂತ ಹೇಳಿದ್ದಾರೆ. ಹಾಗಾದರೆ ಫುಟ್ಬಾಲ್ ಆಟದಲ್ಲಿ ಮೊದಲನೇ ಸಲ ಏನು ಮಾಡಿದ್ವಿ? ಚೆಂಡನ್ನು ಇಡಲಾಗಿದೆ, ಚೆಂಡನ್ನು ಒದೆಯಲಾಗಿದೆ, ಚೆಂಡು ವೇಗವಾಗಿ ಚಲಿಸ್ತಾ ಇದೆ. ವೇಗವಾಗಿ ಚಲಿಸುತ್ತಿರುವಂಥ ಚೆಂಡು ಏನಪ್ಪ ಅಂದರೆ ಗೋಲ್ ಮಾಡಿದೆ ಅಂತ ಅರ್ಥ. ತೀರ್ಮಾನ. ಹಾಗಾದರೆ ಗೋಲ್ ಮಾಡಿದೆ ಅಂದ್ರೇನು? ನಾವು ಪ್ರಯೋಗಿಸಿದಂತಹ ಬಲ ಒಂದು ಗೋಲ್ ಮಾಡಲಿಕ್ಕೆ ಸಹಾಯ ಮಾಡಿದೆ ಅಂತ. ಇನ್ನು ಸಂವೇಗದ ಅರ್ಥೈಸುವಿಕೆ. ಸಂವೇಗ ರಾಶಿ ಮತ್ತು ವೇಗಗಳ ಗುಣಲಬ್ಧ ಅಂತ ಅಭ್ಯಾಸ ಮಾಡಿದ್ದೀವಿ. ಸಂವೇಗ ಅಂದ್ರೇನು? ರಾಶಿ ಮತ್ತು ವೇಗಗಳು. ಎರಡನೇ ನಿಯಮವನ್ನು ಅಭ್ಯಾಸ ಮಾಡಬೇಕು. ಮೊದಲನೇ ನಿಯಮ ಜಡತ್ವದ ಬಗ್ಗೆ ಹೇಳಿತ್ತು, ಎರಡನೇ ನಿಯಮ ಏನು ಹೇಳ್ತದೆ? ಸಂವೇಗದ ಬಗ್ಗೆ. ಹಂಗಾರೆ ಸಂವೇಗದ ಬಗ್ಗೆ ಮೊದಲು ಅಭ್ಯಾಸ ಮಾಡಿ ಎರಡನೇ ನಿಯಮವನ್ನು ಅಭ್ಯಾಸ ಮಾಡಬೇಕು. ಉದಾಹರಣೆಗೆ 400 ಕಿಲೋಗ್ರಾಂ ರಾಶಿಯ ಒಂದು ಕಾರು, 40 ಕಿಲೋಗ್ರಾಂ ರಾಶಿಯ ಸೈಕಲ್, ಎರಡೂ ವಾಹನಗಳು 10 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಒಂದು ರಸ್ತೆಯ ವಿಭಜಕ ಡಿವೈಡರ್ಗೆ ಹೊಡೆದರೆ ವಿಭಜಕವು ಯಾವ ವಾಹನದಿಂದ ಹೆಚ್ಚು ಹಾನಿಗೊಳಗಾಗ್ತವೆ? ವೆರಿ ಸಿಂಪಲ್ ಇದು. ಯಾವ ಕಾಯದ ರಾಶಿ ಹೆಚ್ಚಿದೆ, ಹೌದಾ, ಆಮೇಲೆ ಯಾವ ಕಾಯದ ವೇಗ ಹೆಚ್ಚಿದೆ,
ಹೌದಾ, ಅದು ಹೆಚ್ಚು ಹಾನಿಯನ್ನು ಉಂಟು ಮಾಡ್ತದೆ. ಹಾಗಾದರೆ ಇಲ್ಲಿ ವೇಗ ಏನು ಮಾಡಿದ್ದಾರೆ, ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಎರಡೂ ಕೇಸ್ಗಳಲ್ಲೂ 10 ಕಿಲೋಮೀಟರ್ ಪ್ರತಿ ಗಂಟೆ. ಆದರೆ ತೂಕ ಬದಲಾಯಿಸಿದಾರೆ. ಕಾರಿಂದು 400 kg ಇದೆ, ಸೈಕಲ್ದು 40 kg ಇದೆ. ಅಂದರೆ ಸೈಕಲ್ಗಿಂತ 10 ಫೀಟ್ ಹೆಚ್ಚೈತೆ ಕಾರಿಂದು. ಹಾಗಾದರೆ ಡಿವೈಡರ್ಗೆ ಹೆಚ್ಚು ಹಾನಿ ಮಾಡೋದು, ರಸ್ತೆ ವಿಭಜಕಕ್ಕೆ ಹೆಚ್ಚು ಹಾನಿ ಮಾಡೋದು ಯಾವುದಪ್ಪ ಅಂದರೆ ಕಾರು. ಇದರಿಂದ ತಿಳಿಯುವುದೇನೆಂದರೆ, ನಿಶ್ಚಿತ ವೇಗದಿಂದ ಬರುತ್ತಿರುವ ಕಾರಿನ ರಾಶಿ ಹೆಚ್ಚಿದಷ್ಟು ಅದು ಏನು ಅದರ ಯಾವುದೋ ಭೌತಿಕ ಪರಿಮಾಣ ಹೆಚ್ಚಾಗ್ತದೆ. ಹಾಗಾದರೆ ಇದನ್ನೇ ನಾವೇನು ಕರಿತೀವಿ ಅಂದರೆ ಸಂವೇಗ ರಾಶಿ ಮತ್ತು ವೇಗಗಳ ಗುಣಲಬ್ಧ. ಹೌದಾ, ಸಂವೇಗವನ್ನು ಪಿ ಅನ್ನೋ ಸಂಖ್ಯೆಯನ್ನು ಗುರುತಿಸ್ತೀವಿ. ಐ ಥಿಂಕ್ ಇಲ್ಲಿ ಮಿಸ್ ಆಗಿದೆ ಅಂತ ಕಾಣಿಸುತ್ತೆ. ಹೌದಾ, ಪಿ ಇಸ್ ಈಕ್ವಲ್ ಟು ಎಮ್ ಇಂಟು ವಿ. ಎಮ್ ಅಂದರೆ ರಾಶಿ, ವಿ ಅಂದರೆ ವೆಲಾಸಿಟಿ, ವೇಗ. ಹಾಗಾದರೆ ಸಂವೇಗದ ಏಕಮಾನ kg ಇಂಟು ಮೀಟರ್ ಪರ್ ಸೆಕೆಂಡ್. ಆವಾಗಲೇ ನಾನು ಪಾಠ ಸ್ಟಾರ್ಟ್ ಮಾಡಬೇಕಾದ್ರೆ ಬಲದ ಏಕಮಾನ kg ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದ್ದಾಗ ಅದು ಏನಪ್ಪ ಅಂದರೆ ಸಂವೇಗ ಬದಲಾವಣೆಯ ದರದ ಏಕಮಾನ. ಇದು ಸಂವೇಗದ ಏಕಮಾನ. ಇನ್ನು ಉರುಳುತ್ತಿರುವ ಬಂಡೆ ಎಷ್ಟು ಹಾನಿ ಮಾಡಬಲ್ಲದು ಅಲ್ಲವೇ? ಹೌದು, ರಾಶಿ ಬಂಡೆ, ದೊಡ್ಡ ದೊಡ್ಡ ಬಂಡೆಗಳ ರಾಶಿನೂ ಹೆಚ್ಚಿರ್ತದೆ. ಆಮೇಲೆ ಅವು ಉರುಳಬೇಕಾದ್ರೆ ತುಂಬ ವೇಗದಿಂದ ಚಲಿಸ್ತಿರ್ತಾವಲ್ಲ, ಅದಕ್ಕೆ ಅವು ಹೆಚ್ಚು ಹಾನಿಯನ್ನು ಮಾಡ್ತಾವೆ. ಇದು ಸ್ವಲ್ಪ ಕಾಲ ಚಲಿಸಿದ ನಂತರ ಅಡ್ಡ ಬರುವ ವಸ್ತುವಿಗೆ ಬಡಿದಾಗ ಬದಲಾವಣೆ ಉಂಟು ಮಾಡುವಂಥ ಭೌತಿಕ ಪರಿಣಾಮದ ಬಗ್ಗೆ ನಿಮ್ಮ ಶಿಕ್ಷಕರಿಂದ ನೋಡ್ರಿ. ಚಲಿಸುತ್ತಿರುವಂಥ ಬಂಡೆಗೆ ಯಾವುದೇ ವಸ್ತು ಅಡ್ಡ ಬಂದ್ರೂ, ಕೆಲವು ಸಲ ಗುಡ್ಡದ ಮೇಲಿಂದ ಬರುವಂಥ ಬೆಂಡೆಗಳು ದೊಡ್ಡ ದೊಡ್ಡ ಟ್ರಕ್ಗಳಿಗೆ ಅಡ್ಡ ಬಂದಾಗಲೂ ಅಪ್ಪಚ್ಚಿ ಮಾಡಿರ್ತಾವೆ, ದೊಡ್ಡ ದೊಡ್ಡ ಟ್ರಕ್ಗಳನ್ನೇ ಅಥವಾ ಕಂಟೈನರ್ಗಳನ್ನೇ. ಇನ್ನು ಚಟುವಟಿಕೆ 4.2 ಸಂವೇಗ ಬಗ್ಗೆ ಅಭ್ಯಾಸ ಮಾಡಬೇಕು. ಒಂದು ಪ್ಲಾಸ್ಟಿಕ್ ಚೆಂಡಿದೆ, ಒಂದು ವಾಟರ್ ಬಲೂನ್ ಇದೆ. ಹೌದಾ, ಚಿತ್ರ 1ರಲ್ಲಿ ಒಂದು ಪ್ಲಾಸ್ಟಿಕ್ ಚೆಂಡು, ಒಂದು ವಾಟರ್ ಬಲೂನು. ಆಮೇಲೆ ಚಿತ್ರ 2ರಲ್ಲೂ ಒಂದು ಪ್ಲಾಸ್ಟಿಕ್ ಚೆಂಡು, ಒಂದು ವಾಟರ್ ಬಲೂನ್ ಇದೆ. ಹೌದಾ, ಹಂಗಾರೆ ಒಂದು ದೊಡ್ಡ ವಾಟರ್ ಬಲೂನು, ಒಂದು ಟೆನ್ನಿಸ್ ಚೆಂಡು. ಒಂದು ದೊಡ್ಡ ವಾಟರ್ ಬಲೂನು, ಆಮೇಲೆ ಏನು ಪ್ಲಾಸ್ಟಿಕ್ ಚೆಂಡು ಅಥವಾ ಏನು ಟೆನ್ನಿಸ್ ಚೆಂಡು ಅಂತ ಕೊಟ್ಟಿದ್ದಾರೆ, ನಡೀತದೆ. ಹಾಗಾದರೆ ಚಿತ್ರ 1ರಲ್ಲಿ ನೋಡ್ರಿ, ನೀರು ತುಂಬಿ ಬಂಧಿಸಿರುವ ಬಲೂನಿನ ಮೇಲೆ ಚೆಂಡನ್ನು ಇಟ್ಟು, ಹೌದಾ, ಒಂದು ಟೇಬಲ್ ಮೇಲ್ಮೈಯಿಂದ ಸುಮಾರು 40 ಸೆಂಟಿಮೀಟರ್ ಎತ್ತರದಿಂದ ಏಕಕಾಲಕ್ಕೆ ಏನು ಮಾಡಲಾಗಿದೆ ಅಂದರೆ ಒಟ್ಟಿಗೆ ಟೇಬಲ್ ಮೇಲೆ ಬೀಳಿಸೋ ಥರ ಇವೆರಡು ಪುಟ್ಟಿದು ಚಿತ್ರ 2ರಲ್ಲಿ ತೋರಿಸಿರುವಂತೆ ಚಿತ್ರ 2ರಲ್ಲಿ ತೋರಿಸಿರುವಂತೆ ಚೆಂಡು ಹೆಚ್ಚು ಎತ್ತರಕ್ಕೆ ಹಾರುವುದನ್ನು ಗಮನಿಸು. ಹೌದಾ, ಹಾಗಾದರೆ ಚೆಂಡಿಗಿಂತ ಬಲೂನು ಹೆಚ್ಚು ಸ್ಥಿರವಾಗಿರಲು ಕಾರಣ ಚರ್ಚಿಸಿ. ನೋಡ್ರಿ, ಚೆಂಡು, ಟೆನ್ನಿಸ್ ಚೆಂಡು ತೊಗೊಳ್ರಿ ಅಥವಾ ಪ್ಲಾಸ್ಟಿಕ್ ಚೆಂಡು ತೊಗೊಳ್ರಿ, ಅದು ಹೆಚ್ಚು ಪುಟೀತದ, ಬಲೂನು ಹೆಚ್ಚು ಪುಟಿಯೋದಿಲ್ಲ. ಯಾಕೆ ಅಂತ ಅವ್ರು ಕಾರಣ ಕೊಡ್ರಿ ಅಂತ ಕೇಳಿದ್ದಾರೆ. ಯಾಕಪ್ಪ ಅಂದರೆ ವಸ್ತುವಿನ ರಾಶಿ ಹೆಚ್ಚಾದಂತೆ ಏನು ಸಂವೇಗದ ಮೇಲೆ ಪ್ರಭಾವ ಉಂಟಾಗ್ತದೆ. ಏನು ವಸ್ತು ಹೆಚ್ಚು ಪುಟಿಯೋದಿಲ್ಲ. ಆಮೇಲೆ ವಸ್ತುವಿನ ರಾಶಿ ಕಡಿಮೆಯಾದಂತೆ ಸಂವೇಗ ಏನಾಗ್ತದೆ, ಒಂಥರ ಹೆಚ್ಚಾಗ್ತದೆ ಅಂತ ಅನ್ಬೋದು. ವಸ್ತು ಏನಾಗ್ತದೆ, ಹೆಚ್ಚೇನಾಗ್ತದೆ, ಪುಟ್ಟಿತದ. ಹಾಗಾದರೆ ಆಲೋಚಿಸಿ ಉತ್ತರಿಸಿ. 400 kgಯ 2 ಕಾಯಗಳು ಕ್ರಮವಾಗಿ 50 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 130 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಗೋಡೆಗೆ ಡಿಕ್ಕಿ ಹೊಡೆದರೆ ಯಾವ ಕಾರಿಗೆ ಹೆಚ್ಚು ಹಾನಿಯಾಗುತ್ತದೆ, ಏಕೆ? ಇಲ್ಲಿ ಸಂವೇಗದ ಪಾತ್ರವೇನು? ನೋಡ್ರಿ, ಪಿ ಇಸ್ ಈಕ್ವಲ್ ಟು ಎಮ್ ವಿ ಅಂತ ಹೇಳಿದೆ ಸಂವೇಗದ ಸೂತ್ರ. ಹಾಗಾದ್ರೆ ಇದಕ್ಕನುವಾಗಿ ಪಿ ಇಸ್ ಈಕ್ವಲ್ ಟು ಏನಪ್ಪ ಅಂದರೆ 400 ಇಂಟು 50, 400 kg ಇಂಟು 50 ಕಿಲೋಮೀಟರ್ ಪರ್ ಸೆಕೆಂಡ್. ಹಾಗಾದರೆ 4×5 = 20,000 kg ಇಂಟು ಕಿಲೋಮೀಟರ್ ಪರ್ ಅವರ್ ಸಂವೇಗ ಉಂಟಾಯಿತು. ಇನ್ನು ಎರಡನೇ ಕೇಸಲ್ಲಿ ಏನಪ್ಪ ಅಂದರೆ 150 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಏನಪ್ಪ ಅಂದರೆ ಸಂವೇಗ ಉಂಟಾಗ್ತಾ ಇದೆ. ಮೊದಲನೇ ಕೇಸಲ್ಲಿ ಏನು ಅಭ್ಯಾಸ ಮಾಡಿದ್ವಿ, ಹಿಂದಿನ ಚಟುವಟಿಕೆಯಲ್ಲಿ ಕಾಯದ ರಾಶಿ ಬದಲಾದ ಹಾಗೆ ಸಂವೇಗ ಬದಲಾಗ್ತದೆ. ಇಲ್ಲಿ ಕಾಯದ ವೇಗ ಬದಲಾದ ಹಾಗೆ ಸಂವೇಗ ಬದಲಾಗ್ತದೆ ಅನ್ನೋದನ್ನ ಈ ಚಟುವಟಿಕೆ ಮೂಲಕ ಆನ್ಸರ್ ಮಾಡ್ತಾ ಇದ್ವಿ. ಈ ಎರಡೂ ಕೇಸ್ಗಳಲ್ಲಿ ಏನು 400 kg ತೂಕ ಇತ್ತು, 50 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಚಲಿಸ್ತಾ ಇತ್ತು, 20,000 kg ಇಂಟು ಮೀಟರ್ ಪರ್ ಸೆಕೆಂಡ್ ಉಂಟಾದಂಥ ಸಂವೇಗ. ಇನ್ನು ಎರಡನೇ ಕೇಸಲ್ಲಿ ಮತ್ತೆ ಸೇಮ್, ಎರಡು ಕಾಯಿಗಳು ಎಷ್ಟು kg ಇದಾವೆ, 400 kg ಇದಾವೆ. ಆಮೇಲೆ ಪ್ರತಿ ಗಂಟೆಗೆ ಎಷ್ಟು ಚಲಿಸ್ತಾ ಇದಾವೆ, 130 ಕಿಲೋಮೀಟರ್ ಪರ್ ಅವರ್. ಹಾಗಾದರೆ ಇವುಗಳನ್ನ ಎರಡೂ ಇಂಟು ಮಾಡಿದಾಗ ಏನಪ್ಪ ಅಂದರೆ 13 4 52 52 3 0
52,000 kg ಇಂಟು ಮೀಟರ್ ಪರ್ ಸೆಕೆಂಡ್ ಸಂವೇಗ ಉಂಟಾಯಿತು. ಹಾಗಾದರೆ 400 kg ವಸ್ತು ಇರುವಂತಹ 50 ಕಿಲೋಮೀಟರ್ ಪರ್ ವೇಗವನ್ನು ಹೊಂದಿದಂತಹ ಕಾಯದ ಸಂವೇಗಕ್ಕಿಂತ 400 kg ವಸ್ತು ಇರುವಂತಹ 150 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಚಲಿಸುವಂತಹ ಕಾಯದ ಸಂವೇಗ ಹೆಚ್ಚೈತಿ. ಹಾಗಾದರೆ ಗೋಡೆಗೆ ಡಿಕ್ಕಿ ಹೊಡೆದಾಗ ಹೌದಾ, ಯಾವ ಕಾರಿಗೆ ಹೆಚ್ಚು ಹಾನಿ ಆಗ್ತದಪ್ಪ ಅಂದರೆ 400 kg ತೂಕ ಮತ್ತು 130 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುವಂಥ ಕಾರಿಗೆ ಹೆಚ್ಚು ಹಾನಿ ಆಗ್ತದೆ. ಆಮೇಲೆ 400 kg ತೂಕವನ್ನು ಹೊಂದಿದಂತಹ ರಾಶಿಯನ್ನು ಹೊಂದಿದಂಥ ಮತ್ತು 50 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಚಲಿಸ್ತಾ ಇದ್ದಂಥ ಕಾರಿಗೆ ಕಡಿಮೆ ಹಾನಿ ಆಗ್ತದೆ. ಯಾಕಪ್ಪ ಅಂದರೆ 400 kg ಮತ್ತು 130 ಕಿಲೋಮೀಟರ್ ಪ್ರತಿ ಗಂಟೆ ಸಂವೇಗವನ್ನು ಹೊಂದಿದಂತಹ ಕಾರು ಇಷ್ಟು ವೇಗವನ್ನು ಹೊಂದಿದಂಥ ಕಾರಿನ ಸಂವೇಗ ಹೆಚ್ಚೈತಿ, ಆಮೇಲೆ ಮತ್ತೊಂದ್ರದ್ದು ಸಂವೇಗ ಕಡಿಮೆ ಐತಿ. ಅದಕ್ಕೆ ಏನಪ್ಪ ಅಂದರೆ ಹಾನಿ ಆಗೋದು, ಯಾವ ಕಾರಿನ ಸಂವೇಗ ಹೆಚ್ಚೈತಿ ಆ ಕಾರಿಗೆ ಹೆಚ್ಚು ಹಾನಿ ಆಗ್ತದೆ. ಯಾವ ಕಾರಿನ ಸಂವೇಗ ಕಡಿಮೆ ಇದೆ, ನಾನು ಸಂವೇಗವನ್ನು ಕ್ಯಾಲ್ಕುಲೇಟ್ ಮಾಡಿ ಕೂಡ ಹೇಳ್ತೀನಿ, ಅದಕ್ಕೆ ಕಡಿಮೆ ಹಾನಿ ಆಗ್ತದೆ. ಹೌದಾ? ಹಾಗಾದರೆ ಇಲ್ಲಿ ಸಂವೇಗದ ಪಾತ್ರವೇನು? ಕಾಯದ ರಾಶಿ ಹೆಚ್ಚಾದಂತೆ ಸಂವೇಗ ಹೆಚ್ಚಾಗ್ತದೆ, ಕಾಯದ ರಾಶಿ ಕಡಿಮೆ ಆದಂತೆ ಸಂವೇಗ ಕಡಿಮೆ ಆಗ್ತದೆ ಅಂತ ಹೆಂಗೆ ಹೇಳಿದ್ನಲ್ಲ. ಯಾಕೆ? ಸಂವೇಗ ಅಂದ್ರೆ ಏನು? ರಾಶಿ ಮತ್ತು ವೇಗಗಳ ಗುಣಲಬ್ಧ. ಹಂಗೆ ಕಾಯದ ವೇಗ ಹೆಚ್ಚಾದಂತೆ ಸಂವೇಗ ಹೆಚ್ಚಾಗ್ತದೆ, ಕಾಯದ ವೇಗ ಕಡಿಮೆ ಆದಂತೆ ಸಂವೇಗ ಕಡಿಮೆ ಆಗ್ತದೆ ಅನ್ನೋದನ್ನು ಈ ಚಟುವಟಿಕೆಗಳ ಮೂಲಕ ನಾವು ತಿಳ್ಕೊಳ್ಬೋದು. ಹಾಗಾದರೆ ನ್ಯೂಟನ್ನ ಚಲನೆಯ ಎರಡನೇ ನಿಯಮ ಏನು ಹೇಳ್ತದಪ್ಪ? ಒಂದು ಕಾಯದ ಮೇಲೆ ಪ್ರಯೋಗವಾದ ಬಲವು ಸಂವೇಗ ಬದಲಾವಣೆಯ ದರಕ್ಕೆ ನೇರ ಅನುಪಾತದಲ್ಲಿಯೂ ಕಾಯದ ಚಲನೆಯು ಬಲದ ದಿಕ್ಕಿನಲ್ಲಿಯೂ ಇರುತ್ತದೆ ಅಂತ ಹೇಳ್ತದೆ. ಹಾಗಾದರೆ ಅದನ್ನು ಸಮೀಕರಣ ರೂಪದಲ್ಲಿ ಬರೆದಾಗ F = ma ಅಂತ ಹೇಳ್ಬೋದು. ಎ ಅಂದರೆ ಅಂತ ನಮ್ಗೆ ಗುರ್ತಿದೆ, A = v-u/t ಅಂತ ವೇಗೋತ್ಕರ್ಷವನ್ನು ಚಲನೆ ಚಾಪ್ಟರ್ ಅಭ್ಯಾಸ ಮಾಡಬೇಕಾದ್ರೆ ಆಲ್ರೆಡಿ ಅಭ್ಯಾಸ ಮಾಡಿದ್ದೀವಿ. ಇಲ್ಲಿ F ಅಂದರೆ ಬಲ, M ಅಂದರೆ ರಾಶಿ, V ಅಂದರೆ ಅಂತಿಮ ವೇಗ, U ಅಂದರೆ ಆರಂಭಿಕ ವೇಗ, T ಅಂದರೆ ಕಾಲ, A ಅಂದರೆ ಆಸಲರೇಷನ್ ವೇಗೋತ್ಕರ್ಷ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ನ್ಯೂಟನ್ನ ಚಲನೆಯ ಎರಡನೇ ನಿಯಮಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಒಂದು ವೇಗವಾಗಿ ಚೆಂಡು ಚಲಿಸಿ ನಮ್ಮ ಕಡೆ ಬರ್ತಾ ಇದೆ. ಆ ವೇಗವಾಗಿ ಚೆಂಡು ಏನು ಚಲಿಸಿ ಬರ್ತಾ ಇದೆಯಲ್ಲ, ಅದು ಏನಪ್ಪ ಅಂದರೆ ತನ್ನದೇ ಆದ ಸಂವೇಗ ಬದಲಾವಣೆಯ ದರವನ್ನು ಹೊಂದಿದೆ ಮತ್ತು ಅದು ನಿರ್ದಿಷ್ಟವಾದ ದಿಕ್ಕನ್ನು ಹೊಂದಿದೆ. ಹಾಗಾದರೆ ಅದು ಯಾವ ದಿಕ್ಕಿನಲ್ಲಿ ಬರ್ತಾ ಇದೆ, ಅದೇ ದಿಕ್ಕಿನಲ್ಲಿ ನಮ್ಮ ಕೈಗಳನ್ನು ಚಾಚಿ ಚೆಂಡು ಚಲಿಸುತ್ತಿರುವಂಥ ದಿಕ್ಕಿನ ಕಡೆನೇ ನಮ್ಮ ಕೈಯನ್ನು ಚಲಿಸ್ತಾ ನಾವೇನಾದರೂ ಚೆಂಡನ್ನು ಹಿಡಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಅಂದರೆ ಚೆಂಡನ್ನು ಭಾಳ ಸರಾಗವಾಗಿ ಹಿಡಿಬಹುದು. ಇಲ್ಲಿದ್ರೆ ಏನಪ್ಪ ಅಂದರೆ ಚೆಂಡು ಚಲಿಸುವಂಥ ವಿರುದ್ಧ ದಿಕ್ಕಿಗೆ ನಮ್ಮ ಕೈಗಳನ್ನು ನಾವೇನಾದರೂ ಬಲ ಪ್ರಯೋಗಿಸಿ ಹಿಡಿತಾ ಇದ್ದೀವಿ ಅಂದರೆ ಚೆಂಡು ನಮ್ಮ ಕೈಗಳ ಮೇಲೆ ಪುಟ್ಟಿದ್ದು ಕೆಳಗೆ ಬೀಳ್ತದೆ. ಹಾಗಾದರೆ ಇಲ್ಲೂ ಕೂಡ ಏನಾಗ್ತಾ ಇದೆ ಅಂದರೆ ಸಂವೇಗ ಬದಲಾವಣೆಯ ದರ ಬಳಕೆಯಾಗ್ತಾ ಇದೆ. ಇನ್ನು ಕೆಲವು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ. F = ma ಮೇಲೆ ಸಂವೇಗ ಬದಲಾವಣೆ ಚಲನೆ ಎರಡನೇ ನಿಯಮವನ್ನು ತಿಳ್ಕೊಳ್ಳಿಕ್ಕೆ ಕೆಲವು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ತುಂಬ ಲೆಂದಿ ಆಗ್ತಾ ಇದೆ ಅಂತ ವಿಡಿಯೋ. ಮತ್ತೊಂದು ಕ್ಲಿಪ್ಪಲ್ಲಿ ಬಲ ಮತ್ತು ನ್ಯೂಟನ್ನ ಚಲನೆ ನಿಯಮಗಳ ಕಲಿಕಾ ಹಾಳೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಾನೇನಪ್ಪ ಅಂದರೆ ಕೇವಲ ಅಲ್ಲಿರುವಂಥ ವಿಷಯವನ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲೂ ಇದೇ ಥರ ಪರ್ಫೆಕ್ಸಿ ಅಂತ ಹೇಳ್ತಾ ಇಲ್ಲ. ಮತ್ತು ಇದನ್ನು ಏನು ಮಾಡ್ರಿ ಅಂದರೆ ನಿಮ್ಮ ಶಿಕ್ಷಕರ ಜೊತೆ ಎಷ್ಟು ಹೆಚ್ಚೆಚ್ಚು ಇದನ್ನು ನೀವು ಚರ್ಚೆ ಮಾಡ್ತೀರಾ ಅಷ್ಟು ಕಲಿಕಾ ಹಾಳೆಗಳ ಪ್ರತಿಫಲ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.